Pure line selection. A pure line is a progeny of single homozygous self-pollinated plant. So initially in mass selection what happened? A plant may be a multi-parental, heterozygous, cross pollinated, but in pure line selection selected ಮಾಡಿದ ಪ್ಲಾಂಟ್ ಹೇಗಿರುತ್ತೆ ಸಿಂಗಲ್ ಪೇರೆಂಟೆಡ್ ಆರ್ ಟೂ ಹೋಮೋಲೋಗಸ್ ಪೇರೆಂಟಲ್ ಪ್ಲಾಂಟ್ ಅಥವಾ ಪ್ಲಾಂಟ್ ನೇಚರ್ ಏನಿರುತ್ತೆ ಹೋಮೋಜೈಗಸ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಮತ್ತೆ ಪ್ರೊಡಕ್ಷನ್ ಯಾವ ರೀತಿ ಮಾಡ್ತಾರೆ ಸೆಲ್ಫ್ ಪಾಲಿನೇಷನ್ ಥ್ರೂ ಪ್ಲಾಂಟ್ ಅನ್ನ ಪ್ರೊಡಕ್ಷನ್ ಮಾಡ್ತಾರೆ ಇನ್ ಪ್ಯೂರ್ ಲೈನ್ ಸೆಲೆಕ್ಷನ್ ಮೆಥಡ್. ಆಲ್ ದ ಇಂಡಿವಿಜುವಲ್ಸ್ ವಿತ್ ಇನ್ ಅ ಪ್ಯೂರ್ ಲೈನ್ ಹ್ಯಾವ್ ಐಡೆಂಟಿಕಲ್ ಜಿನೋಟೈಪ್ಸ್ and any variation present within the pure line is solely due to environment. So initially in pure line selection ಮಾಡಿದ ಎಲ್ಲಾ ಪ್ಲಾಂಟ್ಸ್ ಯಾವ ನೇಚರ್ ಇರುತ್ತೆ ಐಡೆಂಟಿಕಲ್ ಟು ಜಿನೋಟೈಪ್. ಸೊ ಜಿನೋಟೈಪಿಕಲಿ ಐಡೆಂಟಿಕಲ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇದ್ದೇ ಇರುತ್ತೆ. ಸೊ ಪಿನೋಟಿಪಿಕಲಿ ಬೋತ್ ಜಿನೋಟೈಪಿಕಲಿ ಏನಿರುತ್ತೆ ಸಿಮಿಲರ್ ನೇಚರ್ ಅಲ್ಲಿ ಪ್ಯೂರ್ ಲೈನ್ ಇಂದ ಪ್ರೊಡಕ್ಷನ್ ಆದ ಪ್ಲಾಂಟ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಎನಿ ವೇರಿಯೇಷನ್ ಪ್ರೆಸೆಂಟ್, ಇಫ್ ಎನಿ ವೇರಿಯೇಷನ್ ಪ್ರೆಸೆಂಟ್ ಇದ್ರೆ ಆ ವೇರಿಯೇಷನ್ ಡ್ಯೂ ಟು ದ ಎನ್ವಿರಾನ್ಮೆಂಟಲ್ ಫ್ಲಕ್ಚುಯೇಷನ್ ಅಥವಾ ಎನ್ವಿರಾನ್ಮೆಂಟಲ್ ಕಂಡೀಷನ್ ಇಂದ ಎನಿ ವೇರಿಯೇಷನ್ಸ್ ಕ್ರಿಯೇಷನ್ ಆಗಿರ್ಬೋದು. ದಟ್ ವೇರಿಯೇಷನ್ ನಾಟ್ ಪಾಸ್ ಟು ಜನರೇಷನ್ ಆಫ್ಟರ್ ಜನರೇಷನ್. ಸೊ ಕ್ರಿಯೇಷನ್ ಆದ ವೇರಿಯೇಷನ್ ಏನು ಹೆರಿಟೇಬಲ್ ಇರಲ್ಲ, ನಾನ್ ಹೆರಿಟೇಬಲ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇದ್ದೇ ಇರುತ್ತೆ. In a self-pollinated species, all the plants in a population are expected to be homozygous because continuous self-fertilized. So initially ಏನಾಗುತ್ತೆ ಪ್ಯೂರ್ ಲೈನ್ ಸೆಲೆಕ್ಷನ್ ಮಾಡಿದ ಪ್ಲಾಂಟ್ 100% ಹೋಮೋಜೈಗೋಸಿಟಿಯನ್ನೇ ಮೇಂಟೈನ್ ಮಾಡ್ತಾ ಇರುತ್ತೆ ಬಿಕಾಸ್ ಆಫ್ ಸೆಲ್ಫ್ ಪಾಲಿನೇಷನ್. ಸೊ ಸೆಲ್ಫ್ ಪಾಲಿನೇಷನ್ಗೆ ನಾವೇನ್ ಮಾಡ್ತೀವಿ ಹೈಯೆಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರ್ತೀವಿ. ದ progeny of any single plant isolated from a population of a self-pollinated crop would be a pure line. So initially progeny of any single plant isolated. So any plant in the single progeny ನೀವು ಐಸೋಲೇಟ್ ಮಾಡಿದ್ರೆ ಆ ಐಸೋಲೇಟ್ ಮಾಡಿದ ಪ್ರೋಜೆನೀಸ್ ಏನಿರುತ್ತೆ ಪ್ಯೂರ್ ಲೈನ್ ಅಲ್ಲೇ ಇದ್ದಿರುತ್ತೆ ಮತ್ತೆ ಹೋಮೋಜೈಗೋಸಿಟಿಯನ್ನೇ ಮೇಂಟೈನ್ ಮಾಡುತ್ತೆ. ಸೊ ಆ ಲೆವೆಲ್ಗೆ ನಾವೇನು ಮಾಡ್ತೀವಿ ಸೆಲ್ಫ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನ ಅಥವಾ ಸೆಲ್ಫಿಂಗ್ ಮೆಥಡ್ ಅನ್ನ ಫಾಲೋ ಅಪ್ ಮಾಡಿರ್ತೀವಿ. In pure line selection, a large number of plants are selected from a self-pollinated crops and are harvested individually. Individual plant progenies from them are evaluated and the best progeny is released as a pure line variety. Therefore, pure line selection is also known as individual plant selection. ಸೊ ಓವರ್ ಆಗಿ ಪ್ಯೂರ್ ಲೈನ್ ಸೆಲೆಕ್ಷನ್ ಅಂದ್ರೆ ಏನ್ ಹೇಳ್ಬೋದು ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್. ಸೊ ಇನಿಷಿಯಲಿ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತೀರಾ. ಆ ಲಾರ್ಜ್ ನಂಬರ್ ಆಫ್ ಸೆಲೆಕ್ಷನ್ ಮಾಡಿದ ಪ್ಲಾಂಟ್ ಅನ್ನು ಏನ್ ಮಾಡ್ತೀರಾ ಸೆಲ್ಫಿಂಗ್ ಅಲೋ ಮಾಡ್ತೀರಾ. ಸೆಲ್ಫಿಂಗ್ ಅಲೋ ಮಾಡಿದಂತ ಪ್ರೋಜನೀಸ್ ಪ್ರೊಡಕ್ಷನ್ ಆಗುತ್ತೆ. ಆ ಪ್ರೋಜನೀಸ್ ಅನ್ನ ನೀವು ಇಂಡಿವಿಜುವಲಿ ಹಾರ್ವೆಸ್ಟ್ ಮಾಡ್ತೀರಾ. ಸೊ ಹಾರ್ವೆಸ್ಟ್ ಮಾಡಿದ ಇಂಡಿವಿಜುವಲ್ ಅನ್ನ ಅಗೇನ್ ನೀವು ಏನ್ ಮಾಡ್ತೀರಾ ಇವಾಲ್ಯೂಯೇಟ್ ಮಾಡ್ತೀರಾ. ಸೊ ಇವಾಲ್ಯೂಯೇಟ್ ಹೇಗೆ ಮಾಡ್ತೀರಾ ಕಂಟಿನ್ಯೂಸ್ ಕಲ್ಟಿವೇಶನ್. ಸೊ ಜನರೇಷನ್ ಆಫ್ಟರ್ ಜನರೇಷನ್ ನೀವು ಕಂಟಿನ್ಯೂಸ್ ಆಗಿ ಕಲ್ಟಿವೇಶನ್ ಮಾಡಿದ್ರೆ ಅದನ್ನ ಇವಾಲ್ಯೂಯೇಟ್ ಮಾಡ್ತೀರಾ. ಸೊ ಇವಾಲ್ಯೂಯೇಟ್ ಮಾಡಿದಾಗ ನಿಮಗೆ ಬೇಕಾದ ಪ್ಲಾಂಟ್ ಯಾವ ಪ್ಲಾಂಟ್ ಏನಾಗುತ್ತೋ ಹೋಮೋಜೈಗೋಸಿಟಿಯನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದೆಯೋ ಅಂತ ಪ್ಲಾಂಟ್ ಅನ್ನು ಏನ್ ಮಾಡ್ತೀರಾ ಆಸ್ ಎ ಪ್ಯೂರ್ ಲೈನ್ ಅಥವಾ ನ್ಯೂ ವೆರೈಟಿ ಆಗಿ ಇಂಟ್ರೊಡ್ಯೂಸ್ ಮಾಡ್ತೀರಾ. ಸೊ ಇದಕ್ಕಾಗಿ ಈ ಮೆಥಡ್ ಅನ್ನ ಕಾಮನ್ ಆಗಿ ಏನ್ ಹೇಳ್ಕಾಡುವುದು ಇಂಡಿವಿಜುವಲ್ ಪ್ಲಾಂಟ್ ಸೆಲೆಕ್ಷನ್ ಮೆಥಡ್ ಹೇಳಿ ಕರೀತಾರೆ. ಬಿಕಾಸ್ ನಾವು ಅಪ್ ಟು 100 or 1000 ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡಿದ್ರೆ ಅದರಲ್ಲಿ ಒಂದು ಪ್ಲಾಂಟ್ ಅನ್ನ ನಾವು ಆಸ್ ಎ ಹೋಮೋಜೈಗಸ್ ಪ್ಲಾಂಟ್ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದಕ್ಕೆ ಈ ಮೆಥಡ್ ಅನ್ನ ಏನ್ ಹೇಳ್ತಾರೆ ಇಂಡಿವಿಜುವಲ್ ಪ್ಲಾಂಟ್ ಸೆಲೆಕ್ಷನ್ ಮೆಥಡ್ ಹೇಳಿ ಕರೀತಾರೆ. Next one is characteristics of pure lines. All the plants within a pure line have the same genotypes as the plant from which the pure line was derived. This is because the parental plant was homozygous and self-fertilized. So initially first character ಏನು ನೀವು ಯಾವೆಲ್ಲ ಪ್ಲಾಂಟ್ ಅನ್ನ ಪ್ಯೂರ್ ಲೈನ್ ಸೆಲೆಕ್ಷನ್ ಇಂದ ಡೆವಲಪ್ ಮಾಡಿದ್ರು ಅಥವಾ ಬ್ರೀಡಿಂಗ್ ಮಾಡಿದ್ರು ಆ ಎಲ್ಲಾ ಪ್ಲಾಂಟ್ ಅಲ್ಲಿ ಏನಿರುತ್ತೆ ಸೇಮ್ ಜಿನೋಟೈಪ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಸೇಮ್ ಜಿನೋಟೈಪ್ಸ್ ಪ್ರೆಸೆಂಟ್ ಇರ್ಲಿಕ್ಕೆ ಮೇನ್ ರೀಸನ್ ಏನ್ ಹೇಳ್ರಿ ಹೋಮೋಜೈಗೋಸಿಟಿ ಅಂಡ್ ಸೆಲ್ಫ್ ಫರ್ಟಿಲೈಸ್. ಸೊ ಇನಿಷಿಯಲಿ ಹೋಮೋಜೈಗೋಸಿಟಿಯನ್ನ ಮೇಂಟೈನ್ ಮಾಡಿರ್ತೀರಾ ಮತ್ತೆ ಪ್ಲಾಂಟ್ ಅನ್ನ ಸೆಲ್ಫಿಂಗ್ ಅಲೋ ಮಾಡಿರ್ತೀರಾ. ಸೊ ಅದರಿಂದ ನೀವು ಇಂಡಿವಿಜುವಲ್ ಪ್ಲಾಂಟ್ ಅಲ್ಲಿ ಯಾವುದೇ ಒಂದು ಪ್ರೋಜೆನಿಯಿಂದ ಪ್ಲಾಂಟ್ ಅನ್ನ ಪ್ರೊಡಕ್ಷನ್ ಮಾಡಿದ್ರು ಆ ಎಲ್ಲಾ ಪ್ಲಾಂಟ್ ಏನಿರುತ್ತೆ ಹೋಮೋಜೈಗೋಸ್ ಅಥವಾ ಸೇಮ್ ಜಿನೋಟಿಪಿಕ್ ಕಂಡೀಷನ್ಸ್ ಅನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿರುತ್ತೆ. ಇದು ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ದಟ್ ಇಸ್ ಸೇಮ್ ಜಿನೋಟೈಪ್ ಥ್ರೂ ಔಟ್ ದಿ ಜನರೇಷನ್ ಆರ್ through all progenies. Next, the variation present within the pure line is environmental and non-heritable. Therefore, selection within a pure line will generally not be effective. So initially, if any variation is present in pure line, so pure line ಅಲ್ಲಿ ಯಾವುದೇ ಒಂದು ವೇರಿಯೇಷನ್ ಕ್ರಿಯೇಷನ್ ಆಗಿದ್ರು ಆ ವೇರಿಯೇಷನ್ ಥ್ರೂ ಯಾವುದು ಎನ್ವಿರಾನ್ಮೆಂಟಲ್ ಅಂಡ್ ನಾನ್ ಹೆರಿಟೇಬಲ್ ನೇಚರ್. ಸೊ ಎನ್ವಿರಾನ್ಮೆಂಟಲ್ ಫ್ಲಕ್ಚುಯೇಷನ್ ಇಂದ ಯಾವ್ದಾದ್ರು ವೇರಿಯೇಷನ್ ಅಲ್ಲಿ ಪ್ಯೂರ್ ಲೈನ್ ವೆರೈಟಿಯಲ್ಲಿ ಕ್ರಿಯೇಟ್ ಆಗಿದ್ರು ಕ್ರಿಯೇಷನ್ ಆಗಿರಬಹುದು. ಸೊ ಅಂತ ಕ್ರಿಯೇಷನ್ ಏನು ನಾನ್ ಹೆರಿಟೇಬಲ್ ನೇಚರ್ ದಟ್ ನಾಟ್ ಅಫೆಕ್ಟ್ ದಿ ಜಿನೋಟೈಪಿಕ್ ಕಂಡೀಷನ್ ಅಥವಾ ಜಿನೋಟೈಪಿಗೆ ಯಾವುದೇ ರೀತಿ
ಪ್ರಾಬ್ಲಮ್ ಅನ್ನ ಕಾಸ್ ಮಾಡಿರುವುದಿಲ್ಲ. ಇದು ನೆಕ್ಸ್ಟ್ ಕ್ಯಾರೆಕ್ಟರ್. ಸೊ ಅಥವಾ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ದಟ್ ಇಸ್ ವೇರಿಯೇಷನ್ ಕ್ರಿಯೇಷನ್ ಆಗೋದು ಥ್ರೂ ಎನ್ವಿರಾನ್ಮೆಂಟಲ್, ಬಟ್ ಎನ್ವಿರಾನ್ಮೆಂಟಲ್ ಥ್ರೂ ಕ್ರಿಯೇಷನ್ ಆರ್ ವೇರಿಯೇಷನ್ ಏನು ನಾನ್ ಹೆರಿಟೇಬಲ್. ನೆಕ್ಸ್ಟ್ ಕ್ಯಾರೆಕ್ಟರ್ ಪ್ಯೂರ್ ಲೈನ್ ಬಿಕಮ್ genetically variable within time. The genetic variation is produced by mechanical mixture, natural hybridization or mutation. ಸೊ ಇನಿಷಿಯಲಿ ಸಮ್ ಟೈಮ್ಸ್ ನಲ್ಲಿ ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ನಲ್ಲಿ ವೇರಿಯೇಷನ್ ಕ್ರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೇರಿಯೇಷನ್ ಕ್ರಿಯೇಷನ್ ಆಗೋದು ಯಾವುದು ಮೆಕ್ಯಾನಿಕಲ್ ಮಿಕ್ಸ್ಚರ್. ಸೊ ಮೆಕ್ಯಾನಿಕಲ್ ಮಿಕ್ಸ್ಚರ್ ಅಂದ್ರೆ ಎಲ್ಲೋ ಒಂದ್ ಕಡೆ ಕ್ರಾಸ್ ಪಾಲಿನೇಷನ್ ಆಗೋಯ್ತು ಯಾವುದೋ ಒಂದು ಜನರೇಷನ್ಸ್ ಅಲ್ಲಿ, ಆ ಟೈಮ್ ನಲ್ಲಿ ಏನಾಗುತ್ತೆ ವೇರಿಯೇಷನ್ ಕ್ರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ನ್ಯಾಚುರಲ್ ಹೈಬ್ರಿಡೈಸೇಷನ್. ದಟ್ ಇಸ್ ನ್ಯಾಚುರಲ್ ಹೈಬ್ರಿಡೈಸೇಷನ್ ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಸೆಲ್ಫಿಂಗ್ ಅನ್ನು ಅಲೋ ಮಾಡಿರ್ತೀವಿ, ಬಟ್ ಇನ್ ಸರ್ಟನ್ ಕಂಡೀಷನ್ಸ್ ಏನಾದ್ರೆ ನ್ಯಾಚುರಲ್ ಹೈಬ್ರಿಡೈಸೇಷನ್ ಪ್ರೊಸೆಸ್ ಆಗುತ್ತೆ. ನ್ಯಾಚುರಲ್ ಹೈಬ್ರಿಡೈಸೇಷನ್ ನಥಿಂಗ್ ಬಟ್ ಕ್ರಾಸ್ ಪಾಲಿನೇಷನ್. ಸೊ ಕ್ರಾಸ್ ಪಾಲಿನೇಷನ್ ಆಯ್ತು ಅಂದ್ರೆ ವೇರಿಯೇಷನ್ ಕ್ರಿಯೇಷನ್ ಆಗೋ ವೇರಿಯೇಷನ್ ಕ್ರಿಯೇಷನ್ ಆಗಿರಬಹುದು. ನೆಕ್ಸ್ಟ್ ಮ್ಯೂಟೇಷನ್. ಸೊ ನೆಕ್ಸ್ಟ್ ಮ್ಯೂಟೇಷನ್ಸ್ ಏನಾಗುತ್ತೆ ಸಡನ್ ಹೆರಿಟೇಬಲ್ ಚೇಂಜಸ್ ಇನ್ ದಿ ಪ್ಲಾಂಟ್ ಪ್ಯೂರ್ ಲೈನ್ ವೆರೈಟಿ. ಸೊ ಸಡನ್ ಹೆರಿಟೇಬಲ್ ಚೇಂಜಸ್ ಆಗ್ಲಿಕ್ಕೆ ಮೇನ್ ರೀಸನ್ ಏನು, ಎನ್ವಿರಾನ್ಮೆಂಟಲ್ ಫ್ಲಕ್ಚುಯೇಷನ್ ಅಥವಾ ಇಂಡಕ್ಷನ್ ಆಫ್ ಸರ್ಟನ್ ಕೆಮಿಕಲ್ ಏಜೆಂಟ್. ಸೊ ಕೆಮಿಕಲ್ ಏಜೆಂಟ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳೋದ್ರಿಂದ ಅಥವಾ ಟೆಂಪರೇಚರ್ ಸಡನ್ಲಿ ಇನ್ಕ್ರೀಸಿಂಗ್ ಆಗೋದು ಅಥವಾ ಡಿಕ್ರೀಸಿಂಗ್ ಆಗಿರೋದ್ರಿಂದ ಏನಾಗುತ್ತೆ ಮ್ಯೂಟೇಷನ್ ಕಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲಾ ಮೆಥಡ್ ಇಂದ ದಟ್ ಇಸ್ ಮೆಕ್ಯಾನಿಕಲ್ ಮಿಕ್ಸ್ಚರ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಹೈಬ್ರಿಡೈಸೇಷನ್ ಅಥವಾ ಮ್ಯೂಟೇಷನ್ಸ್ ಇಂದ ಪ್ಯೂರ್ ಲೈನ್ ವೆರೈಟಿಯಲ್ಲಿ ವೇರಿಯಬಿಲಿಟಿ ಕಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. Mechanical mixture and natural hybridization can be prevented by careful handling of pure lines. However, spontaneous mutation would produce genetic variabilities due to course of time. So initially ಏನು ಹೇಳ್ರಿ ಪ್ರಿವೆಂಟೆಡ್ ಬೈ ಕೇರ್ಫುಲ್ ಹ್ಯಾಂಡ್ಲಿಂಗ್. ಸೊ ಕೇರ್ಫುಲ್ ಹ್ಯಾಂಡ್ಲಿಂಗ್ ಅನ್ನ ನೀವು ಮೇಂಟೈನ್ ಮಾಡ್ರಿ ಅಂತ ಆದ್ರೆ ಸೊ ನೀವು ಮೆಕ್ಯಾನಿಕಲ್ ಮಿಕ್ಸ್ಚರಿಂಗ್ ಮತ್ತೆ ನ್ಯಾಚುರಲ್ ಹೈಬ್ರಿಡೈಸೇಷನ್ ಅನ್ನ ನೀವು ಕಂಟ್ರೋಲ್ ಮಾಡಬಹುದು. ಬಟ್ ಸ್ಪಾಂಟೇನಿಯಸ್ ಮ್ಯೂಟೇಷನ್ಸ್ ಏನಾಗುತ್ತೆ ಅಥವಾ ಮ್ಯೂಟೇಷನ್ಸ್ ಏನಾಗುತ್ತೆ ಸ್ಪಾಂಟೇನಿಯಸ್ಲಿ ಕಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಮ್ಯೂಟೇಷನ್ಸ್ ಅನ್ನ ನೀವು ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಇಟ್ ಹ್ಯಾಪನ್ ಥ್ರೂ ನ್ಯಾಚುರಲಿ ಆಗಿರುತ್ತೆ. ಸೊ ಅದಕ್ಕೆ ನೀವು ಕೇರ್ಫುಲ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಏನು ನ್ಯಾಚುರಲ್ ಹೈಬ್ರಿಡೈಸೇಷನ್ ಅಥವಾ ಮೆಕ್ಯಾನಿಕಲ್ ಮಿಕ್ಸ್ಚರಿಂಗ್ ಅನ್ನ ಕಂಟ್ರೋಲ್ ಮಾಡಬಹುದು. ಇವು ಕ್ಯಾರೆಕ್ಟರ್ಸ್ ಆಫ್ ಪ್ಯೂರ್ ಲೈನ್ ವೆರೈಟೀಸ್. Next one, uses of pure lines as a variety. First use as a variety. A superior pure line may be used as a commercial variety. All the present varieties of self-pollinated crops are pure line. So initially pure line in the new production of the plant anna as a new variety age ನೀವು commercially introduce ಮಾಡಬಹುದು. Because of plant homozygosity ತುಂಬಾ highest amount ಅಲ್ಲಿ present ಇರುತ್ತೆ throughout the generation. So generation after generation ಸಿಂಗಲ್ ಕ್ಯಾರೆಕ್ಟರ್ ನ ಮೇಂಟೈನ್ ಮಾಡ್ಕೋತ ಸೇಮ್ ಕ್ಯಾರೆಕ್ಟರ್ ಅನ್ನ ಅಥವಾ ಪ್ರಾಮಿಸಿಬಲ್ ಕ್ಯಾರೆಕ್ಟರ್ ನ ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಆಸ್ ಎ ನ್ಯೂ ವೆರೈಟಿ ಆಗಿ ನೀವು ಕಮರ್ಷಿಯಲಿ ಇಂಟ್ರೊಡ್ಯೂಸ್ ಮಾಡಬಹುದು. ಸೆಕೆಂಡ್ ಯೂಸ್ ಏನಂದ್ರೆ ಆಸ್ ಪೇರೆಂಟ್ಸ್ ಇನ್ ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ಸ್. The hybridization programs are invariably based on pure lines. Some of these pure lines may not be suitable for use of commercial variety. So initially some of the varieties not suitable for the commercial variety. So used as a commercial variety use ಮಾಡ್ಲಿಕ್ಕೆ some certain pure line varieties not possible. So ಇನ್ ಸಚ್ ಕೇಸಸ್ ಏನ್ ಮಾಡ್ತಾರೆ ಅಂತ ಪ್ಲಾಂಟ್ ಅನ್ನ ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ ನಲ್ಲಿ ಏನ್ ಮಾಡ್ತಾರೆ ಹೋಮೋಜೈಗಸಿಟಿ ಇರೋ ಪ್ಲಾಂಟ್ಗೆ ಮೋಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ಯೂರ್ ಲೈನ್ ಇಂದ ಪ್ರೊಡಕ್ಷನ್ ಆಗೋ ಪ್ಲಾಂಟ್ಸ್ ಎಲ್ಲವೂ ಏನಾಗಿರುತ್ತೆ ಹೋಮೋಜೈಗಸಿಟಿಯನ್ನ ಮೇಂಟೈನ್ ಮಾಡುತ್ತೆ. ಸೊ ಏನ್ ಮಾಡ್ತಾರೆ ಪ್ಯೂರ್ ಲೈನ್ ವೆರೈಟೀಸ್ ನ ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ ನಲ್ಲಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಯುಟಿಲೈಸೇಷನ್ ಮಾಡ್ಕೊಡ್ತಾರೆ. ಸೊ ನೆಕ್ಸ್ಟ್ ಯೂಸ್ ಏನಂದ್ರೆ ಇನ್ ಸ್ಟಡಿ ಆಫ್ ಮ್ಯೂಟೇಷನ್. Pure line have to be used in studies on spontaneous or induced mutations, particularly those affecting quantitative character. This is because any genetic variation arising in a pure line should be due to mutation, so care has been taken to avoid mechanical mixture and natural hybridization. So initially pure line varieties also used for the study of mutation. So mutation study mainly induced mutations and spontaneous mutation ಸ್ಟಡಿ ಮಾಡಲಿಕ್ಕೆ ಪ್ಯೂರ್ ಲೈನ್ ವೆರೈಟೀಸ್ ಹೆಲ್ಪ್ ಆಗುತ್ತೆ. ಬಿಕಾಸ್ ಆಫ್ ಎನ್ವಿರಾನ್ಮೆಂಟಲ್ ಫ್ಲಕ್ಚುಯೇಷನ್ ಇಂದ ಅಥವಾ ಸರ್ಟನ್ ಕೆಮಿಕಲ್ ಏಜೆಂಟ್ ಇಂದ ಮ್ಯೂಟೇಷನ್ಸ್ ಹೇಗೆ ಕಾಸ್ ಆಯಿತು, ನೆಕ್ಸ್ಟ್ ರೇಟ್ ಆಫ್ ಮ್ಯೂಟೇಷನ್ಸ್ ಆಗಿರ್ಬೋದು ಅಥವಾ ನೇಚರ್ ಆಫ್ ಮ್ಯೂಟೇಷನ್ ಸ್ಟಡಿ ಮಾಡಲಿಕ್ಕೆ ಪ್ಯೂರ್ ಲೈನ್ ವೆರೈಟೀಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಕೇರ್ ಶುಡ್ ಬಿ ಟೇಕನ್. ಸೊ ಮ್ಯೂಟೇಷನ್ಸ್ ಅನ್ನ ಆಗದಿರೋ ತರ ಕೇರ್ ಅನ್ನು ತಗೊಳ್ಬೇಕಾಗತ್ತೆ. ಇವು ಏನು ಯೂಸಸ್ ಆಫ್ ಪ್ಯೂರ್ ಲೈನ್. ಸೊ ಪ್ಯೂರ್ಸ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ ಎ ವೆರೈಟಿ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಯೂಸ್ ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ ನಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಸ್ಟಡಿ ಆಫ್ ಮ್ಯೂಟೇಷನ್ಸ್ ಇಲ್ಲಿ ಪ್ಯೂರ್ ಲೈನ್ ವೆರೈಟೀಸ್ ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಜನರಲ್ ಸ್ಕೀಮ್ಸ್ ಫಾರ್ ಪ್ಯೂರ್ ಲೈನ್ selection, that is steps for the production of pure line varieties. So
ಅಟ್ ದಿ ಸೇಮ್ ವೇ ಈ ಮಾಸ್ ಸೆಲೆಕ್ಷನ್ಸ್ ಹೇಗೆ ಡಿಫ್ರೆಂಟ್ ಇಯರ್ಸ್ ವರೆಗೂ ಅಪ್ ಟು 7 ಇಯರ್ ಅಥವಾ 6 ಇಯರ್ ವರೆಗೆ ಹೇಗೆ ಕಂಟಿನ್ಯೂಸ್ ಆಗಿ ಕಲ್ಟಿವೇಶನ್ ಮಾಡಿ ನ್ಯೂ ವೆರೈಟಿನ ಪ್ರೊಡಕ್ಷನ್ ಮಾಡ್ತಾರೆ, ಅಟ್ ದಿ ಸೇಮ್ ವೇ ಅದೇ ತರ ಪ್ಯೂರ್ ಲೈನ್ ಸೆಲೆಕ್ಷನ್ ಮಾಡ್ತಾರೆ. ಸೊ ಪ್ಯೂರ್ ಲೈನ್ ಸೆಲೆಕ್ಷನ್ಸ್ ಅಲ್ಲಿ ಅಪ್ ಟು 7 ಇಯರ್ ನವರೆಗೂ ಪ್ಲಾಂಟ್ ಅನ್ನ ಕಂಟಿನ್ಯೂಸ್ ಆಗಿ ಕಲ್ಟಿವೇಶನ್ ಮಾಡಿ ಆ ನ್ಯೂ ಪ್ಯೂರ್ ಲೈನ್ ಅಥವಾ ನ್ಯೂ ಹೋಮೋಜೈಗಸ್ ವೆರೈಟಿನ ಪ್ರೊಡಕ್ಷನ್ ಮಾಡ್ತಾರೆ. ಇದರಲ್ಲಿ ಫಸ್ಟ್ ಸ್ಟೆಪ್ ದಟ್ ಇಸ್ ಫಸ್ಟ್ ಇಯರ್ ಅ ಲಾರ್ಜ್ ನಂಬರ್ ಆಫ್ 200 to 3000 of plants are selected from desi or local variety or some other genetically variable but homozygous population and their seeds are harvested separately. So initially first year ನಲ್ಲಿ ಏನು ಮಾಡ್ತಾರೆ, ಲಾರ್ಜ್ ನಂಬರ್ ಆಫ್ ದೇಸಿ ಆರ್ ಲೋಕಲ್ ವೆರೈಟೀಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಲಾರ್ಜ್ ವೆರೈಟಿಯಲ್ಲಿ ಮೇ ಬಿ ವೇರಿ ಫ್ರಮ್ 200 to 3000. ಸೊ ಒಂದು ಲೊಕ್ಯಾಲಿಟಿಯಲ್ಲಿ ಇರುವಂತಹ ಅಥವಾ ಒಂದು ದೇಸಿ ವೆರೈಟಿಯ ಪ್ಲಾಂಟ್ ಅನ್ನ 200 ರಿಂದ 3000 ಪ್ಲಾಂಟ್ ಅನ್ನ ಇನಿಷಿಯಲಿ ಫಸ್ಟ್ ಇಯರ್ ನಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಸೆಲೆಕ್ಷನ್ ಮಾಡಿದ ಪ್ಲಾಂಟ್ ಅಪ್ ಟು 80 to 90% ಆಫ್ ಹೋಮೋಜೈಗೋಸಿಟಿಯನ್ನ ಮೇಂಟೈನ್ ಮಾಡ್ಕೊಳ್ತಾ ಇರಬೇಕು. ಸೊ ಅಂತ ಪ್ಲಾಂಟ್ ಅನ್ನ ಏನ್ ಮಾಡ್ತಾರೆ, ಪ್ಯೂರ್ ಲೈನ್ ಸೆಲೆಕ್ಷನ್ಸ್ ಅಲ್ಲಿ ಮೇಂಟೈನ್ ಸೆಲೆಕ್ಟ್ ಆಸ್ ಎ ಪೇರೆಂಟಲ್ ಪ್ಲಾಂಟ್ ಆಗಿ ಸೆಲೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ಅಂತ ಪ್ಲಾಂಟ್ ಇಂದ ಏನ್ ಮಾಡ್ತಾರೆ, ಸೀಡ್ಸ್ ಅನ್ನ ಹಾರ್ವೆಸ್ಟ್ ಮಾಡ್ತಾನೆ ಅಂಡ್ ಸಪರೇಟ್ಲಿ, ಸೊ ಸಪರೇಟ್ ಆಗಿ ಹಾರ್ವೆಸ್ಟ್ ಮಾಡಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. Next one, it is desirable to grow the variable variety from which selection is to be done with proper spacing so that individual plants can be observed and evaluated. So initially cultivation ಯಾವ ರೀತಿ ಮಾಡ್ತಾರೆ ಅಂದ್ರೆ, ಪ್ಯೂರ್ ಲೈನ್ ಸೆಲೆಕ್ಷನ್ಸ್ ಅಲ್ಲಿ ಡಯಾಗ್ರಾಮ್ ಅಲ್ಲಿ ಕೊಟ್ಟಂತ ಏನ್ ಮಾಡ್ತಾರೆ, ಪ್ರಾಪರ್ ಸ್ಪೇಸಿಂಗ್. ಸೊ ಒಂದು ಪ್ಲಾಂಟ್ ಮಧ್ಯೆ ಇನ್ನೊಂದು ಪ್ಲಾಂಟ್ ಮಧ್ಯೆ ಏನೋ ಪ್ರಾಪರ್ ಸ್ಪೇಸಿಂಗ್ ಅನ್ನ ಮೇಂಟೈನ್ ಮಾಡ್ತಾರೆ. ಸೊ ಅವಾಯ್ಡ್ ದ ಕ್ರಾಸ್ ಪಾಲಿನೇಷನ್. ಸೊ ಕ್ರಾಸ್ ಪಾಲಿನೇಷನ್ ರೇಟ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನು ಪ್ರಾಪರ್ ಸ್ಪೇಸಿಂಗ್ ಅನ್ನ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಇಂಡಿವಿಜುವಲ್ ಅಥವಾ ಸಿಂಗಲ್ ಪ್ಲಾಂಟ್ ಅನ್ನ ಒಂದು ಪ್ಲೇಸ್ ಅಲ್ಲಿ ಕಲ್ಟಿವೇಶನ್ಸ್ ಮಾಡ್ತಾರೆ. ಸೊ ನೆಕ್ಸ್ಟ್, ಇನ್ ಕೇಸ್ ಆಫ್ ಇಂಡಿವಿಜುವಲ್ ಪ್ಲಾಂಟ್ ಕ್ಯಾನಾಟ್ ಬಿ ಐಡೆಂಟಿಫೈಡ್, ಇಂಡಿವಿಜುವಲ್ ಹೆಡ್ ಆರ್ ಸ್ಟೆಮ್ may be maintained. In some cases ಏನಿರುತ್ತೆ, ಲಾರ್ಜ್ ನಂಬರ್ ಆಫ್ ಟಿಲ್ಲರ್ಸ್ ಪ್ರೊಡಕ್ಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ರೈಸ್ ಪ್ಲಾಂಟ್ ಏನ್ ಮಾಡ್ತಾರೆ, ಲಾರ್ಜ್ ನಂಬರ್ ಆಫ್ ಟಿಲ್ಲರ್ಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಸೊ ಅಂತ ಟೈಮ್ ನಲ್ಲಿ ಏನ್ ಮಾಡ್ತಾರೆ, ಸಿಂಗಲ್ ಇನ್ಫ್ಲೋರೆಸೆನ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ, ಸಿಂಗಲ್ ಹೆಡ್ ಅನ್ನ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್, ಹವೆವರ್ ಇಟ್ ಈಸ್ ಶುಡ್ ಬಿ ಕೆಪ್ಟ್ ಇನ್ ದ ಮೈಂಡ್ ದಟ್ ಸೆಲೆಕ್ಟೆಡ್ ಪ್ಲಾಂಟ್ ವಿಲ್ ಬಿ ಹೋಮೋಜೈಗಸ್. ಸೊ ಇನಿಷಿಯಲಿ ನೀವು ಸೆಲೆಕ್ಟ್ ಮಾಡಿದ ಪ್ಲಾಂಟ್ ಏನಿರಬೇಕು, ಅಪ್ ಟು 80 to 90% ಆರು ಹೋಮೋಜೈಗೋಸಿಟಿ ಪ್ರೆಸೆಂಟ್ ಇರಬೇಕು. ಅಂತ ಪ್ಲಾಂಟ್ ಅನ್ನೇ ಆಸ್ ಎ ಪೇರೆಂಟಲ್ ಪ್ಲಾಂಟ್ ಆಗಿ ಫಸ್ಟ್ ಜನರೇಷನ್ ಅಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ಫಸ್ಟ್ ಜನರೇಷನ್ ಏನ್ ಮಾಡ್ತಾರೆ, ಪ್ಲಾಂಟ್ ಅನ್ನ ಅಪ್ ಟು 200-300 ಅನ್ನ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡೋದ ಇಂಡಿವಿಜುವಲಿ ಕಲ್ಟಿವೇಶನ್ ಮಾಡ್ತಾರೆ. ಕಲ್ಟಿವೇಶನ್ ಮಾಡಿದ್ರೆ ಪ್ರೋಜನಿಯನ್ನ ನೆಕ್ಸ್ಟ್ ಜನರೇಷನ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ಸೆಕೆಂಡ್ ಇಯರ್ ಅಲ್ಲಿ ಸೆಕೆಂಡ್ ಸ್ಟೆಪ್ ಆರ್ ಸೆಕೆಂಡ್ ಇಯರ್ ನಲ್ಲಿ ಏನ್ ಮಾಡ್ತಾರೆ, ಪ್ರೋಜನೀಸ್ ಫ್ರಮ್ ಇಂಡಿವಿಜುವಲ್ ಪ್ಲಾಂಟ್ಸ್ ಆರ್ ಗ್ರೋನ್ ಸಪರೇಟ್ಲಿ ವಿತ್ ಪ್ರಾಪರ್ ಸ್ಪೇಸಿಂಗ್. ಸೊ ಇನಿಷಿಯಲಿ ಫಸ್ಟ್ ಇಯರ್ ನಲ್ಲಿ ಹೇಗೆ ಪೇರೆಂಟಲ್ ಪ್ಲಾಂಟ್ ಅನ್ನ ಸಪರೇಟ್ ಸ್ಪೇಸಿಂಗ್ ನಲ್ಲಿ ಗ್ರೋ ಮಾಡಿದ್ರು, ಅದೇ ರೀತಿ ಸೆಕೆಂಡ್ ಇಯರ್ ನಲ್ಲಿ ಏನ್ ಮಾಡ್ತಾರೆ, ಸಪರೇಟ್ ಸ್ಪೇಸಿಂಗ್ ನಲ್ಲಿ ಇನ್ ಬಿಟ್ವೀನ್ ದ ಪ್ಲಾಂಟ್ ಸ್ಪೇಸಿಂಗ್ ಕೊಟ್ಟು ಏನ್ ಮಾಡ್ತಾರೆ, ಕಲ್ಟಿವೇಶನ್ ಮಾಡ್ತಾರೆ. ದಟ್ ಇಂಡಿವಿಜುವಲ್ ಪ್ಲಾಂಟ್ progenies ಅನ್ನ ಕಲ್ಟಿವೇಶನ್ ಮಾಡ್ತಾರೆ ಸೆಕೆಂಡ್ ಇಯರ್ ನಲ್ಲಿ. ದ ಅಬ್ಜೆಕ್ಟಿವ್ ಆಫ್ ದಿಸ್ ಸ್ಟೆಪ್ ಇಸ್ ಟು ಡ್ರಾಸ್ಟಿಕಲಿ ರೆಡ್ಯೂಸ್ ದ ನಂಬರ್ ಆಫ್ ಪ್ಲಾಂಟ್ progenies ಟು ಕ್ಯಾರಿಡ್ ಔಟ್ ದ ಸ್ಟೆಪ್ 3. ಸೊ ಇನಿಷಿಯಲಿ ಸೆಕೆಂಡ್ ಸ್ಟೆಪ್ ನ ಮೇನ್ ಅಬ್ಜೆಕ್ಟಿವ್ ಏನಂದ್ರೆ ಟು ರೆಡ್ಯೂಸ್ ದ ನಂಬರ್ ಆಫ್ ಪ್ಲಾಂಟ್ ಆರ್ ನಂಬರ್ ಆಫ್ ಪ್ಲಾಂಟ್. ಸೊ ನಂಬರ್ ಆಫ್ ಪ್ಲಾಂಟ್ ರೆಡ್ಯೂಸ್ ಎಕ್ಸ್ ಮಾಡ್ತಾರೆ ಅಂದ್ರೆ, ಸೊ ಥರ್ಡ್ ಜನರೇಷನ್ ಅಲ್ಲೂ ಸೇಮ್ ನಿಮ್ಗೆ 1000 ಪ್ಲಾಂಟ್ ಮೇಂಟೈನ್ ಮಾಡ್ಕೊಳ್ತು ಅಂದ್ರೆ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ ನೆಸೆಸಿಟಿ ಇರುತ್ತೆ. ಸೊ ಟು ರೆಡ್ಯೂಸ್ ದ ಜಿಯೋಗ್ರಫಿಕಲ್ ಏರಿಯಾ ಆಫ್ ಕಲ್ಟಿವೇಶನ್ ಅಲಾಂಗ್ ವಿತ್ ದ ಕಾಸ್ಟ್ ಆಫ್ ದಿ ಪ್ರೊಡಕ್ಷನ್ ಅನ್ನ ಡಿಕ್ರೀಸ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಸೆಕೆಂಡ್ ಇಯರ್ ನಲ್ಲಿ ಪ್ರೋಜೆನಿಸ್ ನಂಬರ್ ಅನ್ನ ಕಡಿಮೆ ಮಾಡಲಿಕ್ಕೆ ಮೋಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಒನ್ ಇಸ್ ದ ಪ್ರೋಜೆನಿಸ್ ಆರ್ ಇವಾಲ್ವ್ಡ್ ವಿಜುವಲಿ ಪುವರ್, ವೀಕ್ ಅಂಡ್ ಡಿಫೆಕ್ಟಿವ್ ಪ್ರೋಜೆನಿಸ್ ಆರ್ ರಿಜೆಕ್ಟೆಡ್. ಸೊ ಇನಿಷಿಯಲಿ ಏನ್ ಮಾಡ್ತಾರೆ, ಪ್ರೋಜೆನಿಯಲ್ಲಿ ಪಿನೋಟಿಪಿಕ್ ಕ್ಯಾರೆಕ್ಟರ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಇನಿಷಿಯಲಿ ಪ್ಯೂರ್ ಲೈನ್ ಸೆಲೆಕ್ಷನ್ ಮಾಡಿದ್ರು ಪಿನೋಟಿಪಿಕ್ ಕ್ಯಾರೆಕ್ಟರ್ ನೋಡ್ತಾರೆ. ಸೊ ಪ್ರೋಜೆನಿಯಲ್ಲಿ ಇರುತ್ತಾ ಪ್ರೊಡಕ್ಷನ್ ಆದ ಗ್ರೇನ್ಸ್ ಅಲ್ಲಿ ಸೈಜ್ ತುಂಬಾ ಸ್ಮಾಲ್ ಇದೆಯಾ ಅಥವಾ ವೀಕ್ ಇದೆಯಾ, ಪುವರ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇದೆ ಅಥವಾ ಯಾವ್ದಾದ್ರು ಡಿಸೀಸ್ ಅಫೆಕ್ಟ್ ಆಗಿದೆಯೋ, ಸೊ ಅಂತ ಪ್ಲಾಂಟ್ಸ್ ಏನ್ ಮಾಡ್ತಾರೆ ಸೆಕೆಂಡ್ ಇಯರ್ ನಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ರಿಜೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಥರ್ಡ್ ಇಯರ್ಗೆ ಪ್ಲಾಂಟ್ ಪ್ರೋಜೆನಿಸ್ ಅಥವಾ ಪ್ಲಾಂಟ್ ಪ್ರೊಪಗ್ಯುಲ್ಸ್ ನಂಬರ್ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಸೆಲೆಕ್ಷನ್ ಫಾರ್ ಪ್ಲಾಂಟ್ ಟೈಪ್, ಪ್ಲಾಂಟ್ ಹೈಟ್, grain type, year character, flower and maturity time etc. are made because these characters are generally more simple inherited than yield. So initially ಏನ್ ಮಾಡ್ತಾರೆ, ಪ್ಲಾಂಟ್ ಅನ್ನ ಸೆಲೆಕ್ಷನ್ ನೋಡ್ಕೊ ವಿಜುವಲಿ ಯಾವ್ಯಾವ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಟೈಪ್ ಆಫ್ ಗ್ರೇನ್ ಅಥವಾ ಹೈಟ್ ಆಫ್ ದಿ ಪ್ಲಾಂಟ್ ಆಗಿರ್ಬೋದು, ಟೈಪ್ ಆಫ್ ಗ್ರೇನ್ಸ್ ಆಗಿರ್ಬೋದು, ಕಲರ್ ಆಫ್ ದ ಗ್ರೇನ್ಸ್ ಆಗಿರ್ಬೋದು, ಇಯರ್ ಕ್ಯಾರೆಕ್ಟರ್ ಆಗಿರ್ಬೋದು, ಫ್ಲವರಿಂಗ್ ಆಗಿರ್ಬೋದು, ನೆಕ್ಸ್ಟ್ ಮ್ಯಾಚುರೇಷನ್ ಟೈಮ್ ಆಗಿರ್ಬೋದು. ಸೊ ಇವೆಲ್ಲ ಕ್ಯಾರೆಕ್ಟರ್ ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಇದು ವಿಸಿಬಲ್ ಕ್ಯಾರೆಕ್ಟರ್. ಸೊ ನಮಗೆ ಜಿನೋಟಿಪಿಕ್ ಕಂಡೀಷನ್ಸ್ ಹೇಗಿದೆ ಗೊತ್ತಾಗಲ್ಲ, ಬಟ್ ವಿಸಿಬಲ್ ಕ್ಯಾರೆಕ್ಟರ್ ನಾವು ಈ ಎಲ್ಲ ಕ್ಯಾರೆಕ್ಟರ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಅದರಲ್ಲಿ ಯಾವ್ದು ಡಾಮಿನೇಟು ಅಥವಾ ಯಾವ್ದು ರಿಸೆಸಿವ್ ಹೇಳಿ ನಾವು ಕನ್ಕ್ಲೂಡ್ ಮಾಡಬಹುದು. ಸೊ ಅದಕ್ಕೆ ಈ ಎಲ್ಲ ಕ್ಯಾರೆಕ್ಟರ್ ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ. ದ ಸುಪೀರಿಯರ್ ಪ್ರೋಜೆನಿಸ್ ಆರ್ ಹಾರ್ವೆಸ್ಟೆಡ್ ಅಂಡ್ ಸಪರೇಟ್ಲಿ. ಸೊ ಸೆಕೆಂಡ್ ಇಯರ್ ನಲ್ಲಿ ಏನ್ ಮಾಡ್ತಾರೆ, ಪ್ರೋಜೆನಿಸ್ ನಂಬರ್ ಅನ್ನ
ಕಡಿಮೆ ಮಾಡ್ತಾ ಬರ್ತಾರೆ. ಸೊ ಪ್ರೋಜೆನಿಸ್ ಅಲ್ಲಿ ಯಾವುದು ಸುಪೀರಿಯರ್ ಇದೆಯೋ ಅಂತ ಪ್ಲಾಂಟ್ ಇಂದ ಸೀಡ್ಸ್ ಅನ್ನ ಕಲೆಕ್ಷನ್ ಮಾಡಿ ನೆಕ್ಸ್ಟ್ ಜನರೇಷನ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಥರ್ಡ್ ಇಯರ್, if the seeds of individual plants progenies are not enough to conduct a replicate trial, they are grown in unreplicate trial. So initially third year ನಲ್ಲಿ ಏನು ಮಾಡ್ತಾರೆ, ಸೆಕೆಂಡ್ ಇಯರ್ ನಲ್ಲಿ ಲಾರ್ಜ್ ಅಮೌಂಟ್ ಆಫ್ ಪ್ರೋಜೆನಿಯನ್ನ ಸೆಲೆಕ್ಷನ್ ಮಾಡ್ತಾರೆ. ಇಫ್ ಪ್ರೋಜೆನಿಸ್ ನಂಬರ್ ಅಥವಾ ಸೀಡ್ಸ್ ನಂಬರ್ ವೆರಿ ಡಿಕ್ರೀಸ್ ಅಮೌಂಟ್ ಅಲ್ಲಿ ಇದ್ರೆ, ತುಂಬಾ ಕಡಿಮೆ ಇದ್ರೆ ಏನ್ ಮಾಡ್ತಾರೆ, ರೆಪ್ಲಿಕೇಟ್ ಟ್ರಯಲ್ ಸೇಮ್ ಪ್ಲಾಂಟ್ ಅನ್ನೇ ಕಂಟಿನ್ಯೂಷನ್ ಮಾಡ್ತಾರೆ. ಗ್ರೋ ಅನ್ನ ಅಪ್ ಟು 1 year 2 year ಅಥವಾ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ವರೆಗೂ ಮತ್ತೆ ಅದನ್ನೇ ಸೇಮ್ ಪ್ಲಾಂಟ್ ಅನ್ನ ಕಲ್ಟಿವೇಶನ್ ರೆಪ್ಲಿಕೇಟ್ ಟ್ರಯಲ್ ಅನ್ನ ಪ್ರಿಪರೇಷನ್ ಮಾಡ್ತಾರೆ. ದ ಬೆಸ್ಟ್ ವೆರೈಟಿ ಯೂಸ್ಡ್ ಎಸ್ ಎ ಚೆಕ್ ಅಂಡ್ ಶುಡ್ ಬಿ ಪ್ಲಾಂಟೆಡ್ ಎಟ್ ಎ ರೆಗ್ಯುಲರ್ ಇಂಟರ್ವಲ್. ಸೊ ಇನಿಷಿಯಲಿ ಥರ್ಡ್ ಇಯರ್ ನಲ್ಲೂ ಏನ್ ಮಾಡ್ತಾರೆ, ಪ್ರಿಲಿಮಿನರಿ ಟೆಸ್ಟ್ ಅನ್ನೇ ಮಾಡ್ತಾರೆ. ಸೊ ಪ್ರಿಲಿಮಿನರಿ ಟೆಸ್ಟ್ ಮಾಡ್ತಾರೆ, ನೀವು ಏನ್ ಮಾಡ್ತಾರೆ, ರೆಪ್ಲಿಕೇಟ್ ಟ್ರಯಲ್ ಮಾಡ್ತಾರೆ. ಆ ರೆಪ್ಲಿಕೇಟ್ ಅಲ್ಲಿ ಯಾವ್ದು ಸುಪೀರಿಯರ್ ಇದೆಯೋ ಅದನ್ನ ನೀವು ವೆರೈಟಿಯಾಗಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಮತ್ತೆ ಆ ರೆಪ್ಲಿಕೇಟ್ ಅನ್ನ ಯಾವ್ದ್ರ ಜೊತೆಗೆ ಚೆಕ್ ಮಾಡ್ತಾರೆ, ಆಲ್ರೆಡಿ ಪ್ರೆಸೆಂಟ್ ಇರುವ ಸ್ಟ್ಯಾಂಡರ್ಡ್ ವೆರೈಟಿ ಜೊತೆಗೆ ಚೆಕ್ ಮಾಡ್ತಾರೆ. ಹೌಎವರ್ ಇಫ್ ಇನಫ್ ಸೀಡ್ ಈಸ್ ಅವೈಲೇಬಲ್, ಪ್ರಿಲಿಮಿನರಿ ಟ್ರಯಲ್ ಈಲ್ಡ್ ಟ್ರಯಲ್ ಶುಡ್ ಬಿ ಕಂಡಕ್ಟೆಡ್. ಸೊ ಇನಿಷಿಯಲಿ ರೆಪ್ಲಿಕೇಟ್ ಟ್ರಯಲ್ ಮಾಡಿದ್ರೆ, ರೆಪ್ಲಿಕೇಟ್ ಟ್ರಯಲ್ ಆದ ನಂತರ ಇನಫ್ ನಂಬರ್ ಆಫ್ ಸೀಡ್ಸ್, ಸೊ ನಿಮಗೆ ಬೇಕಾದ ಅಮೌಂಟ್ ಅಲ್ಲಿ ಸೀಡ್ ಸಿಕ್ತು ಅಥವಾ ಪ್ರೋಜನಿ ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡಬಹುದು ಗೊತ್ತಾಗ ಪ್ರಿಲಿಮಿನರಿ ಈಲ್ಡ್ ಟ್ರಯಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಸೊ ಇನಿಷಿಯಲಿ ಈಲ್ಡ್ ಅಲ್ಲಿ ಇನ್ಕ್ರೀಸಿಂಗ್ ಆಗಿದೆಯಾ ಅಥವಾ ಡಿಕ್ರೀಸಿಂಗ್ ಆಗಿದೆಯಾ, ಗ್ರೇನ್ ಸೈಜ್ ಇನ್ಕ್ರೀಸಿಂಗ್ ಆಗಿದೆಯಾ ಡಿಕ್ರೀಸ್ ಆಗಿದೆ, ಅದೇ ರೀತಿ ಕಲರ್ ಚೇಂಜ್ ಆಗಿದೆಯಾ ಅಥವಾ ನ್ಯೂಟ್ರಿಯೆಂಟ್ ಕಂಟೆಂಟ್ ವೇರಿಯೇಷನ್ಸ್ ಆಗಿದೆ. ಸೊ ಅವೆಲ್ಲವನ್ನ ಏನ್ ಮಾಡ್ತಾರೆ, ಪ್ರಿಲಿಮಿನರಿ ಟ್ರಯಲ್ ಟೆಸ್ಟ್ ಅಲ್ಲಿ ಥರ್ಡ್ ಇಯರ್ ನಲ್ಲಿ ಮಾಡ್ತಾರೆ. ಸೊ ಅದರಲ್ಲಿ ಪಾಸ್ ಆಗೋದು, ಅದರಲ್ಲ ಸುಪೀರಿಯರ್ ಆದ ಪ್ರೋಜನಿಯನ್ನ ನೆಕ್ಸ್ಟ್ ಇಯರ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ಫೋರ್ತ್ ಇಯರ್ ಏನ್ ಮಾಡ್ತಾರೆ, ರೆಪ್ಲಿಕೇಟ್ ಈಲ್ಡ್ ಟ್ರಯಲ್ಸ್ ಆರ್ ಕಂಡಕ್ಟೆಡ್ ಬೈ ದ ಬ್ರೀಡರ್ ಯೂಸಿಂಗ್ ಬೆಸ್ಟ್ ಅವೈಲೇಬಲ್ ವೆರೈಟಿ ಎಸ್ ಎ ಚೆಕ್. ಸೊ ಇನಿಷಿಯಲ್ ಏನ್ ಮಾಡ್ತಾರೆ, ಥರ್ಡ್ ಇಯರ್ ನಲ್ಲಿ ಆ ಬೆಸ್ಟ್ ವೆರೈಟಿ, ಬೆಸ್ಟ್ ಪ್ರಿಲಿಮಿನರಿ ವೆರೈಟಿಯನ್ನ ಸೆಲೆಕ್ಷನ್ ಮಾಡ್ಕೊಂಡು ಪ್ರೋಜನನ್ನ ಸೆಲೆಕ್ಷನ್ ಮಾಡ್ಕೊಳ್ತೀರಾ, ಅದನ್ನ ಅಗೇನ್ ಕಲ್ಟಿವೇಶನ್ ಮಾಡ್ತಾರೆ. ಸೊ ಅಗೇನ್ ರೆಪ್ಲಿಕೇಟ್ ಮಾಡ್ತಾರೆ. ಸೊ ರೆಪ್ಲಿಕೇಟ್ ಮಾಡೋದು ಏನು, ರೆಪ್ಲಿಕೇಟ್ ಮಾಡಿ ಅದನ್ನ ಸೂಟೇಬಲ್ ವೆರೈಟಿ ಅಥವಾ ಆಲ್ರೆಡಿ ಸ್ಟ್ಯಾಂಡರ್ಡ್ ವೆರೈಟಿ ಜೊತೆಗೆ ಚೆಕ್ ಮಾಡ್ತಾರೆ ಫಸ್ಟ್ ಸ್ಟೆಪ್ ಅಲ್ಲಿ ಫೋರ್ತ್ ಇಯರ್ ಅಲ್ಲಿ. ನೆಕ್ಸ್ಟ್ ಏನ್ ಮಾಡ್ತಾರೆ, ಅಬ್ಸರ್ವೇಷನ್ ಆರ್ ರೆಕಾರ್ಡೆಡ್ ಆನ್ ಡಿಸೀಸ್ ರೆಸಿಸ್ಟೆನ್ಸ್, ಫ್ಲವರಿಂಗ್, ಮೆಚುರಿಟಿ ಟೈಮ್ ಅಂಡ್ ಅದರ್ ಕ್ಯಾರೆಕ್ಟರ್. ಸೊ ಇನಿಷಿಯಲಿ ವಾಟ್ ಆರ್ ದ ಸುಪೀರಿಯರ್ ಕ್ಯಾರೆಕ್ಟರ್, ಯಾವೆಲ್ಲ ಸುಪೀರಿಯರ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದೆ ಫೋರ್ತ್ ಇಯರ್ ಅಲ್ಲಿ ಅದನ್ನೆಲ್ಲ ಏನು ರೆಕಾರ್ಡ್ ಮಾಡ್ತಾರೆ. ಬೇಸ್ಡ್ ಆನ್ ದಿ ಡಾಟಾ ಸುಪೀರಿಯರ್ ಪ್ರೋಜೆನಿಸ್ ಆರ್ ಐಡೆಂಟಿಫೈಡ್ ಬೇಸ್ಡ್ ಆನ್ ದಿ ಪ್ರೀವಿಯಸ್ಲಿ ಅಬ್ಸರ್ವ್ಡ್ ಡಾಟಾ. ಯಾವ್ದಾಗಿರೋದು, ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು, ಈಲ್ಡಿಂಗ್ ಕೆಪಾಸಿಟಿ ಆಗಿರ್ಬೋದು, ಮೆಚುರಿಟಿ ಆಗಿರ್ಬೋದು, ಫ್ಲವರಿಂಗ್ ನೇಚರ್ ಆಗಿರ್ಬೋದು, ಇವೆಲ್ಲದ್ರ ಮೇಲೆ ಯಾವುದು ಸುಪೀರಿಯರ್ ಪ್ಲಾಂಟ್ ಹೇಳಿ ಸೆಲೆಕ್ಷನ್ ಮಾಡ್ತಾರೆ. ಕ್ವಾಲಿಟಿ ಟೆಸ್ಟ್ ಮೇ ಬಿ ಕಂಡಕ್ಟೆಡ್ ಅಂಡ್ ಯೂಸ್ಡ್ ಆಸ್ ಎ ಕ್ರೈಟೀರಿಯಾ ಫಾರ್ ಸೆಲೆಕ್ಷನ್. ಈಚ್ ಪ್ರೋಜನಿ ಈಸ್ ಈಕ್ವಲೆಂಟ್ ಟು ಎ ಸ್ಟ್ರೇನ್ ಆಸ್ ಎ ಪ್ಯೂರ್ ಲೈನ್. ಸೊ ಇನಿಷಿಯಲಿ ಏನ್ ಮಾಡ್ತಾರೆ, ಕ್ವಾಲಿಟಿ ಟೆಸ್ಟ್. ಸೊ ಕ್ವಾಲಿಟಿ ಟೆಸ್ಟ್ ಅನ್ನ ಕೆಲವೊಂದು ಟೈಮ್ ನಲ್ಲಿ ಮಾಡ್ತಾರೆ. ಸೀಡ್ ಕ್ವಾಲಿಟಿ ಟೆಸ್ಟ್, ಸೊ ದಟ್ ಇಸ್ ಜರ್ಮಿನೇಷನ್ ರೇಟ್, ಯಾವ ಅಮೌಂಟ್ ಅಲ್ಲಿ ಜರ್ಮಿನೇಷನ್ ಆಗುತ್ತೆ ಅದನ್ನು ಕೆಲವೊಂದು ಟೈಮ್ ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಇನ್ ಫೋರ್ತ್ ಇಯರ್ ನಲ್ಲಿ ದ ಪ್ರಾಮಿಸಿಂಗ್ ಸ್ಟ್ರೇನ್ ಆರ್ ಟು ಬಿ ಇನ್ಕ್ಲೂಡೆಡ್ ಇನ್ ಕೋಆರ್ಡಿನೇಟೆಡ್ ಈಲ್ಡ್ ಟ್ರಯಲ್ಸ್ ಫಾರ್ ಫರ್ದರ್ ಇವಾಲ್ಯೂಷನ್ ಆಫ್ ದಿ ಪೇರೆಂಟ್. ಸೊ ಪ್ರಾಮಿಸಿಂಗ್ ಸ್ಟ್ರೇನ್ಸ್ ಅಲ್ಲಿ, ಸೊ ಫೋರ್ತ್ ಇಯರ್ ಅಲ್ಲಿ ಯಾವ ಪ್ಲಾಂಟ್ ಅನ್ನ ಎಸ್ ಎ ಪ್ರಾಮಿಸಿಂಗ್ ಸ್ಟ್ರೇನ್ ಅಲ್ಲಿ ಸೆಲೆಕ್ಷನ್ ಮಾಡಿದ್ರೆ ಆ ಪ್ಲಾಂಟ್ ನ ಪ್ರೋಜೆನಿಸ್ ಏನ್ ಮಾಡ್ತಾರೆ, ಅಥವಾ ಸೀಡ್ಸ್ ಅನ್ನ ಇಂಡಿವಿಜುವಲಿ ಕಲೆಕ್ಟ್ ಮಾಡಿ ನೆಕ್ಸ್ಟ್ ಫಿಫ್ತ್ ಇಯರ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಫಿಫ್ತ್ ಇಯರ್ ನಲ್ಲಿ ಏನ್ ಮಾಡ್ತಾರೆ, 5 to 7 ಇಯರ್ ನಲ್ಲಿ ಏನ್ ಮಾಡ್ತಾರೆ, ಇವಾಲ್ಯೂಷನ್. ಸೊ ದ ಪ್ರಾಮಿಸಿಂಗ್ ಸ್ಟ್ರೇನ್ಸ್ ಆರ್ ಇವಾಲ್ವ್ಡ್ ಅಟ್ ಸೆವೆರಲ್ ಲೊಕೇಶನ್ ಅಲಾಂಗ್ ವಿತ್ ದಿ ಸ್ಟ್ರೇನ್ ಫಾರ್ ಅದರ್ ಬ್ರೀಡರ್ಸ್. ದ ಬೆಸ್ಟ್ ರಿಲೀಸ್ಡ್ ವೆರೈಟಿ ಯೂಸ್ಡ್ ಆಸ್ ಎ ಚೆಕ್. ಸೊ ಇನಿಷಿಯಲಿ 5th to 7th ಇಯರ್ ಒಳಗೆ ಏನ್ ಮಾಡ್ತಾರೆ, 3 out of 4 ಜನರೇಷನ್ ಏನ್ ಮಾಡ್ತಾರೆ, ಸೇಮ್ ನಿಮ್ಗೆ ಪ್ರಾಮಿಸಿಂಗ್ ವೆರೈಟಿ ಯಾವ್ದು ಪ್ರೆಸೆಂಟ್ ಇದೆಯೋ ಅದನ್ನ ಏನ್ ಮಾಡ್ತಾರೆ, ಡಿಫ್ರೆಂಟ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಕಲ್ಟಿವೇಶನ್ ಮಾಡ್ತಾರೆ ಅಂಡ್ ಡಿಫ್ರೆಂಟ್ ಎಗ್ರೋನಮಿಕ್ ಕ್ಲೈಮೆಟಿಕ್ ಕಂಡೀಷನ್ಗೂ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಪ್ಲಾಂಟ್ ಅಲ್ಲಿ ಅಡಾಪ್ಟಬಿಲಿಟಿ ರೇಟು ಇನ್ಕ್ರೀಸಿಂಗ್ ಆಗುತ್ತೆ, ಮತ್ತೆ ಸೇಮ್ ಹೋಮೋಜೈಗಸಿಟಿಯನ್ನು ಮೇಂಟೈನ್ ಮಾಡುತ್ತಾ ಇದೀವಿ ಹೇಳಿ ಚೆಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಚೆಕಿಂಗ್ ಯಾವ್ದ್ರ ಜೊತೆಗೆ ಮಾಡ್ತಾರೆ, ಆಲ್ರೆಡಿ ಪ್ರೆಸೆಂಟ್ ಇರುವ ಸ್ಟ್ಯಾಂಡರ್ಡ್ ವೆರೈಟಿ ಜೊತೆಗೆ ಚೆಕ್ ಮಾಡ್ತಾರೆ ಅಪ್ ಟು 5 to 7 ಇಯರ್ನವರೆಗೆ. ಲಾಸ್ಟ್ 8th ಇಯರ್ ನಲ್ಲಿ ಏನ್ ಮಾಡ್ತಾರೆ, ದ ಬೆಸ್ಟ್ ಪ್ರೋಜನಿ ಆರ್ ಸ್ಟೇನ್ ಈಸ್ ರಿಲೀಸ್ಡ್ ಆಸ್ ಎ ನ್ಯೂ ವೆರೈಟಿ ಅಂಡ್ ಇಟ್ ಸೀಡ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಇನಿಷಿಯೇಟೆಡ್ ಫಾರ್ ದಿ ಡಿಸ್ಟ್ರಿಬ್ಯೂಷನ್ ಟು ದಿ ಫಾರ್ಮರ್. ಸೊ ಲಾಸ್ಟ್ ಅಂಡ್ ಫೈನಲ್ ಇಯರ್ ನಲ್ಲಿ ಮಾಡ್ತಾರೆ, ದಟ್ ಇಸ್ 8th ಇಯರ್ ನಲ್ಲಿ ಆಲ್ರೆಡಿ ಮೋಸ್ಟ್ ಸುಪೀರಿಯರ್ ವೆರೈಟಿಯನ್ನ, ಮೋಸ್ಟ್ ಸುಪೀರಿಯರ್ ಪ್ರಾಮಿಸಿಂಗ್ ಸ್ಟ್ರೇನ್ಸ್ ಅನ್ನ ಏನ್ ಮಾಡ್ತಾರೆ, ಇಂಡಿವಿಜುವಲ್ ವೆರೈಟಿ ಹೇಳಿ ಕರೀತಾರೆ. ನೆಕ್ಸ್ಟ್ ಅದನ್ನ ಏನ್ ಮಾಡ್ತಾರೆ, ನ್ಯೂ ವೆರೈಟಿಯಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಕಮರ್ಷಿಯಲ್ ವೇದಲ್ಲಿ ಫಾರ್ಮರ್ ಕಲ್ಟಿವೇಶನ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಬಿಡುವಂಥದ್ದು ಯಾವಾಗ, 8th ಇಯರ್ ನಲ್ಲಿ. ಇವೆಲ್ಲ ಏನು ಪ್ರೊಸೀಜರ್ಸ್ ಆಫ್ ಪ್ಯೂರ್ ಲೈನ್ ಸೆಲೆಕ್ಷನ್ಸ್. ನೆಕ್ಸ್ಟ್ ಓವರ್ ಆಲ್ ಹೇಳಬೇಕು ಅಂದ್ರೆ ಏನ್ ಮಾಡ್ತಾರೆ, ಫಸ್ಟ್ ಇಯರ್ ನಲ್ಲಿ ಏನ್ ಮಾಡ್ತಾರೆ, ಅಪ್ ಟು 200 to 3000 ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಅದರಲ್ಲಿ ಸುಪೀರಿಯರ್ ಇರುವಂತ ಪ್ಲಾಂಟ್ ಅನ್ನ, ಸುಪೀರಿಯರ್ ಫಿನೋಟೈಪಿಕ್ ಕಂಡೀಷನ್ ಇರುವ ಪ್ಲಾಂಟ್ ಅನ್ನ ಸೆಕೆಂಡ್ ಇಯರ್ಗೆ ಪಾಸ್ ಮಾಡ್ತಾರೆ. ಸೆಕೆಂಡ್ ಇಯರ್ ನಲ್ಲಿ ಇಂಡಿವಿಜುವಲಿ ಗ್ರೋ ಮಾಡಿ ಅದರಲ್ಲಿ ಯಾವ್ದು ಸುಪೀರಿಯರ್ ಇರೋ ಪ್ಲಾಂಟ್ ಅನ್ನ ಥರ್ಡ್ ಇಯರ್ಗೆ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಅನ್ಡಿಸರಬಲ್ ಪ್ರೋಜೆನಿಸ್ ಅನ್ನ ರಿಜೆಕ್ಟ್ ಮಾಡ್ತಾರೆ.
ಸೊ ಥರ್ಡ್ ಇಯರ್ನಲ್ಲಿ ಏನು ಮಾಡ್ತಾರೆ, ಸೆಲೆಕ್ಟೆಡ್ ಪ್ರೋಜೆನಿಸ್ ಆರ್ ಪ್ಲಾಂಟೆಡ್ ಇನ್ ಪ್ರಿಲಿಮಿನರಿ ಈ ಟ್ರಯಲ್ ಆ್ಯಂಡ್ ಇನ್ಫೀರಿಯರ್ ಒನ್ಸ್ ಆರ್ ರಿಜೆಕ್ಟೆಡ್. ಸೊ ಥರ್ಡ್ ಇಯರ್ನಲ್ಲಿ ಅಗೇನ್ ಏನು ಮಾಡ್ತಾರೆ, ರಿಜೆಕ್ಷನ್ ಮಾಡ್ತಾರೆ. ಸೊ ರಿಜೆಕ್ಷನ್ ಯಾವ್ದು ಮಾಡ್ತಾರೆ, ಇನ್ಫೀರಿಯರ್ ಕ್ಯಾರೆಕ್ಟರ್, ಯಾವುದು ಇನ್ಫೀರಿಯರ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದೆಯೋ ಅಂತ ಪ್ಲಾಂಟ್ ಅನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ರಿಜೆಕ್ಟ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಪ್ರಿಲಿಮಿನರಿ ಈಲ್ಡ್ ಟ್ರಯಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಸೊ ಪ್ರಿಲಿಮಿನರಿ ಈಲ್ಡ್ ಟ್ರಯಲ್ ಟೆಸ್ಟ್ ಅನ್ನ ಯಾವ್ದ್ರ ಜೊತೆ ಮಾಡ್ತಾರೆ, ಆಲ್ರೆಡಿ ಪ್ರೆಸೆಂಟ್ ಇರುವ ಸುಟೇಬಲ್ ವೆರೈಟಿ ಜೊತೆಗೆ ಅಥವಾ ಸ್ಟ್ಯಾಂಡರ್ಡ್ ವೆರೈಟಿ ಜೊತೆಗೆ ಚೆಕ್ ಮಾಡ್ತಾರೆ. ನೆಕ್ಸ್ಟ್ 4th to 6th ಇಯರ್ ಅವ್ರಿಗೆ ಏನು ಮಾಡ್ತಾರೆ, ಮಲ್ಟಿ ಲೊಕೇಶನ್ ಈಲ್ಡ್ ಟ್ರಯಲ್. ಸೊ ಇನಿಷಿಯಲಿ ಡಿಫ್ರೆಂಟ್ ಲೊಕ್ಯಾಲಿಟಿಯಲ್ಲಿ ಏನು ಮಾಡ್ತಾರೆ, ನಿಮ್ದು ಸುಪೀರಿಯರ್ ವೆರೈಟಿಯನ್ನು ಕಲ್ಟಿವೇಶನ್ ಮಾಡ್ತಾರೆ ಅಪ್ ಟು, ಯಾಕಂದ್ರೆ ಎಗ್ರೋನಮಿಕ್ ಕಂಡೀಷನ್ಗೆ ಅಡ್ಜಸ್ಟಬಿಲಿಟಿಯನ್ನು ಚೆಕ್ ಮಾಡಲಿಕ್ಕೆ ಮತ್ತೆ ಪ್ರೊಡಕ್ಷನ್ ವ್ಯಾಲ್ಯೂನ ಚೆಕ್ ಮಾಡಲಿಕ್ಕೆ. ಲಾಸ್ಟ್ ಎಟ್ ದಿ 7th ಇಯರ್ನಲ್ಲಿ ಏನು ಮಾಡ್ತಾರೆ, ಪ್ರೋಜೆನಿ ಸುಪೀರಿಯರ್ ಟು ಚೆಕ್ ವೆರೈಟಿ ಈಸ್ ರಿಲೀಸ್ಡ್ ಎಸ್ ಎ ನ್ಯೂ ವೆರೈಟಿ. ಸೊ ಇನಿಷಿಯಲಿ ಯಾವುದು ಸುಪೀರಿಯರಿಟಿ ಪ್ರೆಸೆಂಟ್ ಇದೆಯೋ ಅಂತ ಪ್ಲಾಂಟ್ ಅನ್ನ ಎಸ್ ಎ ನ್ಯೂ ವೆರೈಟಿಯಾಗಿ ಇಂಟ್ರೊಡ್ಯೂಸ್ ಮಾಡ್ತಿರುತ್ತೆ ಎಂಡ್ ಆಫ್ ದಿ 7 ಇಯರ್. ನೆಕ್ಸ್ಟ್ ಅದನ್ನ ಮಾಡ್ತಾರೆ, ಮಲ್ಟಿಪ್ಲಿಕೇಶನ್ ಮಾಡ್ತಾರೆ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಟು ಫಾರ್ಮರ್ಸ್. ನೆಕ್ಸ್ಟ್ ಬರುವಂಥದ್ದು ಅಡ್ವಾಂಟೇಜಸ್ ಆಫ್ ಪ್ಯೂರ್ ಲೈನ್ ಸೆಲೆಕ್ಷನ್. ಸೊ ಅಡ್ವಾಂಟೇಜಸ್ ನಲ್ಲಿ ಫಸ್ಟ್ ಒನ್, ಪ್ಯೂರ್ ಲೈನ್ ಸೆಲೆಕ್ಷನ್ ಅಚೀವ್ಸ್ ದಿ ಮ್ಯಾಕ್ಸಿಮಮ್ ಪಾಸಿಬಲ್ ಇಂಪ್ರೂವ್ಮೆಂಟ್ ಓವರ್ ದಿ ಒರಿಜಿನಲ್ ವೆರೈಟಿ. ದಿಸ್ ಇಸ್ ಬಿಕಾಸ್ ದ ವೆರೈಟಿ ಈಸ್ ದಿ ಬೆಸ್ಟ್ ಪ್ಯೂರ್ ಲೈನ್ ಪ್ರೆಸೆಂಟ್ ಇನ್ ದ ಪಾಪ್ಯುಲೇಷನ್. ಸೊ ಇನಿಷಿಯಲಿ ಫಸ್ಟ್ ಅಡ್ವಾಂಟೇಜಸ್ ಅಂದ್ರೆ ಮ್ಯಾಕ್ಸಿಮಮ್ ಪಾಸಿಬಲ್ ಇಂಪ್ರೂವ್ಮೆಂಟೇಷನ್ ಇನ್ ಒರಿಜಿನಲ್ ವೆರೈಟಿ. ಸೊ ಯಾವೆಲ್ಲ ಪಾಸಿಬಿಲಿಟಿ ಇದು ಆ ಎಲ್ಲ ಪಾಸಿಬಿಲಿಟಿ ಥ್ರೂ ಏನು ಮಾಡ್ತಾರೆ, ಪ್ಲಾಂಟ್ ಅನ್ನ ಇಂಪ್ರೂವ್ಮೆಂಟೇಷನ್ ಮಾಡ್ತಾರೆ. ಅದು ಫಸ್ಟ್ ಅಡ್ವಾಂಟೇಜಸ್. ಸೆಕೆಂಡ್ ಅಡ್ವಾಂಟೇಜ್ ಅಂದ್ರೆ ಪ್ಯೂರ್ ಲೈನ್ ವೆರೈಟೀಸ್ ಆರ್ ಎಕ್ಸ್ಟ್ರೀಮ್ಲಿ ಯೂನಿಫಾರ್ಮ್ ಸಿನ್ಸ್ ಆಲ್ ದ ಪ್ಲಾಂಟ್ಸ್ ಇನ್ ದ ವೆರೈಟಿ ಹ್ಯಾವ್ ಸೇಮ್ genotype. Such a uniform variety is more liked by the farmers and other consumers than the less uniform variety developed through mass selection. So mass selection ಅಲ್ಲಿ ಏನಿರುತ್ತೆ, ಯೂನಿಫಾರ್ಮಿಟಿ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇರಲ್ಲ. ಬಟ್ ಪ್ಯೂರ್ ಲೈನ್ ಸೆಲೆಕ್ಷನ್ ಥ್ರೂ ಪ್ಲಾಂಟ್ ಪ್ರೊಡ್ಯೂಸ್ ಮಾಡೋದೆಲ್ಲ ಏನಿರುತ್ತೆ, ಯೂನಿಫಾರ್ಮಿಟಿಯನ್ನು ಮೇಂಟೈನ್ ಮಾಡುತ್ತೆ. ಸೊ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಲಿಕ್ಕೆ ಮೇನ್ ರೀಸನ್ಸ್ ಏನು, ಸೇಮ್ ಜಿನೋಟೈಪ್. ಸೊ ಸೇಮ್ ಜಿನೋಟೈಪ್ ಪ್ರೆಸೆಂಟ್ ಇರೋದ್ರಿಂದ ಯೂನಿಫಾರ್ಮಿಟಿಯನ್ನು ಮೇಂಟೈನ್ ಮಾಡುತ್ತೆ. ಅಂತ ಪ್ಲಾಂಟ್ ಅನ್ನೇ ಫಾರ್ಮರ್ಸ್ ಅಲಾಂಗ್ ವಿತ್ ದಿ ಕನ್ಸ್ಯೂಮರ್ ಏನ್ ಮಾಡ್ತಾರೆ, ಮೋಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಅದು ನೆಕ್ಸ್ಟ್ ಅಡ್ವಾಂಟೇಜಸ್ ಏನು, ಡ್ಯೂ ಟು ದ ಎಕ್ಸ್ಟ್ರೀಮ್ ಯೂನಿಫಾರ್ಮಿಟಿ ದ ವೆರೈಟಿ ಈಸ್ ಈಸಿಲಿ ಐಡೆಂಟಿಫೈಡ್ ಇನ್ ಸೀಡ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್. ಸೊ ಎಕ್ಸ್ಟ್ರೀಮ್ ಯೂನಿಫಾರ್ಮಿಟಿ ಪ್ರೆಸೆಂಟ್ ಇರೋದ್ರಿಂದ ಸೊ ಸೀಡ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಟೈಮಲ್ಲಿ ಏನಾಗುತ್ತೆ, ಸೀಡ್ಸ್ ಇಂದ ಸೈಜ್ ಆಗಿರ್ಬೋದು ಅಥವಾ ಕಲರ್ ಆಗಿರ್ಬೋದು ಅಥವಾ ಪ್ಲಾಂಟ್ ಹೈಟ್ ಆಗಿರ್ಬೋದು, ನೇಚರ್ ಆಗಿರ್ಬೋದು, ಸೈಜ್ ಆಗಿರ್ಬೋದು ಅಥವಾ ಫ್ರಾಗ್ರೆನ್ಸ್ ಆಗಿರೋದು ಎಲ್ಲ ಸೇಮ್ ಇರುತ್ತೆ. ಸೊ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ದಿ ಐಡೆಂಟಿಫಿಕೇಶನ್, ಈಸಿಲಿ ಐಡೆಂಟಿಫಿಕೇಶನ್. ಬಟ್ ಮಾಸ್ ಕಲ್ಟಿವೇಶನ್ ಮಾಡೋದ್ರಲ್ಲಿ ಏನಾಗುತ್ತೆ, ಗ್ರೇನ್ ಸೈಜು ವೇರಿಯೇಷನ್ಸ್ ಇರುತ್ತೆ ಅಥವಾ ಕಲರ್ ವೇರಿಯೇಷನ್ಸ್ ಇರುತ್ತೆ, ಲೀವ್ ಸೈಜ್ ವೇರಿಯೇಷನ್ಸ್ ಇರ್ಬೋದು, ಪ್ಲಾಂಟ್ ಹೈಟ್ ವೇರಿಯೇಷನ್ಸ್ ಇರುತ್ತೆ. ಸೊ ಇದರಿಂದ ಐಡೆಂಟಿಫೈ ಮಾಡ್ಲಿಕ್ಕೆ ಅಲ್ಲಿ ಯಾವುದು ಪ್ಯೂರ್ ಲೈನ್ ಹೇಳಿ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕಲ್ಲ. ಬಟ್ ಪ್ಯೂರ್ ಲೈನ್ ವೆರೈಟಿ ಇನ್ ದ ಪ್ರೊಡಕ್ಷನ್ ಆಫ್ ದ ಪ್ಲಾಂಟ್ ಅಲ್ಲಿ ಏನು ಎಕ್ಸ್ಟ್ರೀಮ್ ಯೂನಿಫಾರ್ಮಿಟಿ ಇರೋದ್ರಿಂದ ಈ ಪ್ಲಾಂಟು ನಾವು ಸಪರೇಷನ್ ಮಾಡ್ತಾ ಹೋಗ್ಬೋದು. ಸೊ ಐಡೆಂಟಿಕಲ್ ಟು ಸೀಡ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಗೆ ಪ್ಯೂರ್ ಲೈನ್ ವೆರೈಟಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. Next one is disadvantages of pure line selection. The varieties developed through pure line selection generally do not have wide adaptation and stability in production process by the lower and local or ವೆರೈಟೀಸ್ ಫ್ರಮ್ ವಿಚ್ ದೇ ಆರ್ ಡೆವಲಪ್ಡ್. ಸೊ ಇನಿಷಿಯಲಿ ಅಡಾಪ್ಟಬಿಲಿಟಿ ರೇಟ್ ಆಗಿರ್ಬೋದು ಅಥವಾ ಸ್ಟೆಬಿಲಿಟಿ ರೇಟ್ ಏನಿರುತ್ತೆ, ಪ್ಯೂರ್ ಲೈನ್ ವೆರೈಟೀಸ್ ತುಂಬಾ ಡಿಕ್ರೀಸ್ ಆಗಿರುತ್ತೆ ಅಥವಾ ಕಡಿಮೆ ಇರುತ್ತೆ ಬಿಕಾಸ್ ಆಫ್ ದಿ ಹೋಮೋಜೈಗೋಸಿಟಿ. ಸೊ ಹೋಮೋಜೈಗೋಸಿಟಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇತ್ತು ಅಂದ್ರೆ ಸೊ ಚೇಂಜ್ ಆಗ್ತಿರೋ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ದೇ ಆರ್ ಅನೇಬಲ್ ಟು ಅಡ್ಜಸ್ಟ್ ಅಂಡ್ stabilize. So next demerit ಏನಂದ್ರೆ the procedure of the pure line selection required more time, space and expensive yield trial than the mass selection. So initially ಪ್ಯೂರ್ ಲೈನ್ ಸೆಲೆಕ್ಷನ್ಸ್ ಏನಿರುತ್ತೆ, ಟೈಮ್ ಜಾಸ್ತಿ ಬೇಕು. ಯಾಕಂದ್ರೆ 7 to 8 ಇಯರ್ನವರೆಗೂ ನಾವು ಕಲ್ಟಿವೇಶನ್ ಮಾಡ್ತಾ ಇರ್ತೀವಿ. ಬಿಕಾಸ್ ಪ್ಲಾಂಟ್ ಅಲ್ಲಿ ಹೋಮೋಜೈಗೋಸಿಟಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಲಾರ್ಜ್ ನಂಬರ್ ಆಫ್ ಪ್ರೋಜೆನೇಸ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ತೀವಿ ಫಾರ್ ದಿ ಟೆಸ್ಟಿಂಗ್ ಪರ್ಪಸ್ಗೆ. ಎಕ್ಸ್ಪೆನ್ಸಿವ್ ಈಲ್ಡ್, ಸೊ ಕಾಸ್ಟ್ ಜಾಸ್ತಿ ಆಗತ್ತೆ. ಇದು ಒನ್ ಆಫ್ ದ ಡ್ರಾಬ್ಯಾಕ್. ನೆಕ್ಸ್ಟ್ ಒನ್ ಇಸ್ ದ ಅಪ್ಪರ್ ಲಿಮಿಟ್ ಆನ್ ಇಂಪ್ರೂವ್ಮೆಂಟ್ ಈಸ್ ಸೆಟ್ ಬೈ ದಿ ಜೆನೆಟಿಕ್ ವೇರಿಯೇಷನ್ ಪ್ರೆಸೆಂಟ್ ಇನ್ ದ ಒರಿಜಿನಲ್ ಪಾಪ್ಯುಲೇಷನ್. ಸೊ ಇನಿಷಿಯಲಿ ಅಪ್ಪರ್ ಲಿಮಿಟ್ ಆಫ್ ಜೆನೆಟಿಕ್ ವೇರಿಯೇಷನ್. ಸೊ ಜೆನೆಟಿಕ್ ವೇರಿಯೇಷನ್ ಅಪ್ ಟು ಯಾವ್ಯಾವ ಎಲ್ಲಿವರೆಗೂ ಕ್ರಿಯೇಟ್ ಮಾಡೋದು, ನೀವು ಒರಿಜಿನಲ್ ಪ್ಲಾಂಟ್ ಅಲ್ಲಿ ಯಾವೆಲ್ಲ ವೇರಿಯೇಷನ್ಸ್ ಇದೆಯಾ ಅದನ್ನೆಲ್ಲ ಫುಲ್ಫಿಲ್ ಮಾಡುವವರೆಗೂ ನಾವೇನು ಮಾಡೋದು, ಜೆನೆಟಿಕ್ ವೇರಿಯೇಷನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. The breeder has to devote more time to pure line selection than the mass selection. This leaves less time for the other breeding program. So initially breeding program ದಲ್ಲಿ pure line selection is not only one step. So ಇದೇ ಒಂದು ಸ್ಟೆಪ್ ಅಲ್ಲ, ಅದರ ನಂತರ ಬೇರೆ ಸ್ಟೆಪ್ಸ್ ಇರುತ್ತೆ. ಹೈಬ್ರಿಡೈಸೇಷನ್ ಇರುತ್ತೆ ಅಥವಾ ನಿಮ್ದು ಇಂಟ್ರೊಡಕ್ಷನ್ ಇರುತ್ತೆ ಅಥವಾ ಜೆನೆಟಿಕ್ ಮ್ಯಾನುಫ್ಯಾಕ್ಚರೇಷನ್ ಇರುತ್ತೆ. ಸೊ ಇದೆಲ್ಲ ಮಾಡೋಕೆ ಟೈಮ್ ಜಾಸ್ತಿ ತಗೊಳ್ಳಿಕ್ಕೆ ನಾವು ಟೈಮ್ ಜಾಸ್ತಿಯನ್ನು ಇಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಪ್ಯೂರ್ ಲೈನ್ ಸೆಲೆಕ್ಷನ್ಸ್ ಎಲ್ಲ 7-8 ವರ್ಷ ಆಗುತ್ತೆ. ಅದರ ನಂತರ ನಾವು ಜೆನೆಟಿಕ್ ಮ್ಯಾನುಫ್ಯಾಕ್ಚರೇಷನ್ಗೆ 1-2 ವರ್ಷ ಮೇಂಟೈನ್ ಮಾಡ್ತೀವಿ ಅಂದ್ರೆ ಒಂದು ನ್ಯೂ ವೆರೈಟಿಯನ್ನು ಪಬ್ಲಿಷ್ ಮಾಡಲಿಕ್ಕೆ ಅಥವಾ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ 10 to 15 ಇಯರ್ ಆಗ್ಬೋದು ಅಥವಾ ಮೋರ್ ದೆನ್ 10 ಇಯರ್ ಆಗುತ್ತೆ. ಸೊ ಅಲ್ಲಿವರೆಗೂ ನ್ಯೂ ವೆರೈಟಿ
ಆಲ್ರೆಡಿ ಇನ್ನೊಂದು ಬೇರೆಯವರು ಇಂಟ್ರೊಡ್ಯೂಸ್ ಮಾಡಬಹುದು. ಸೊ ಇದರಿಂದ ಏನಾಗುತ್ತೆ, ಟೈಮ್ ಗ್ಯಾಪ್ ಏನಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ಕಂಪ್ಯಾರಿಸನ್ ಬಿಟ್ವೀನ್ ಪ್ಯೂರ್ ಲೈನ್ ಅಂಡ್ ಮಾಸ್ ಸೆಲೆಕ್ಷನ್. ಪ್ಯೂರ್ ಲೈನ್ ಸೆಲೆಕ್ಷನ್, ಮಾಸ್ ಸೆಲೆಕ್ಷನ್. ಪ್ಯೂರ್ ಲೈನ್ ಸೆಲೆಕ್ಷನ್ ಅಲ್ಲಿ ಆ ನ್ಯೂ ವೆರೈಟಿ ಇಸ್ ಪ್ಯೂರ್ ಲೈನ್. ಮಾಸ್ ಸೆಲೆಕ್ಷನ್ಸ್ ಅಲ್ಲಿ ನ್ಯೂ ವೆರೈಟಿ ಇಸ್ ಮಿಕ್ಸ್ಚರ್ ಆಫ್ ಪ್ಯೂರ್ ಲೈನ್. ಸೊ ಇನಿಷಿಯಲಿ ಪ್ಯೂರ್ ಲೈನ್ ಇಂದ ಸೆಲೆಕ್ಟ್ ಮಾಡಿದ ಪ್ಲಾಂಟ್ ಏನಾದ್ರು 100% ಪ್ಯೂರ್ ಲೈನ್ ಇರುತ್ತೆ. ಬಟ್ ಮಾಸ್ ಸೆಲೆಕ್ಷನ್ ಇಂದ ಮಾಡಿದ ಪ್ಲಾಂಟ್ ಏನಿರುತ್ತೆ, ಬ್ರೀಡಿಂಗ್ ಪ್ಲಾಂಟ್ಸ್ ಏನಿರುತ್ತೆ, ಅಪ್ ಟು 80 to 90% ಪ್ಯೂರ್ ಲೈನ್ ಇರುತ್ತೆ. 100% ಪ್ಯೂರಿಟಿ ಪ್ರೆಸೆಂಟ್ ಇರುವುದಿಲ್ಲ. ಸೊ ನೆಕ್ಸ್ಟ್ ಒನ್ ಇಸ್ ನ್ಯೂ ವೆರೈಟೀಸ್ ಹೈಲಿ ಯೂನಿಫಾರ್ಮ್. ಸೊ ನೀವು ಪ್ಯೂರ್ ಲೈನ್ ಸೆಲೆಕ್ಷನ್ ಇಂದ ಪ್ರೊಡಕ್ಷನ್ ಮಾಡಿದ ಪ್ಲಾಂಟ್ ಏನಿರುತ್ತೆ, ಹೈಲಿ ಯೂನಿಫಾರ್ಮ್ ನೇಚರ್ ಇರುತ್ತೆ. ಬಟ್ ಮಾಸ್ ಸೆಲೆಕ್ಷನ್ ಇಂದ ಪ್ರೊಡಕ್ಷನ್ ಆದ ಪ್ಲಾಂಟ್ ಏನಿರುತ್ತೆ, ಕ್ವಾಂಟಿಟೇಟಿವ್ ಕ್ಯಾರೆಕ್ಟರ್ ನಲ್ಲಿ ಮಾತ್ರ ಯೂನಿಫಾರ್ಮ್ನೆಸ್ ಇರುತ್ತೆ. ಬಟ್ 100% ಯೂನಿಫಾರ್ಮ್ನೆಸ್ ಏನಿರುತ್ತೆ ಮಾಸ್ ಸೆಲೆಕ್ಷನ್ ಇಂದ ಪ್ರೊಡಕ್ಷನ್ ಆದ ಪ್ಲಾಂಟ್ ಅಲ್ಲಿ ಇರಲ್ಲ. ನೆಕ್ಸ್ಟ್ ಸಬ್ಜೆಕ್ಟೆಡ್ ಟು ಪ್ರೋಜೆನಿ ಟೆಸ್ಟ್. ಸೊ ಪ್ಯೂರ್ ಲೈನ್ ಸೆಲೆಕ್ಷನ್ಸ್ ಅಲ್ಲಿ ಏನೇನು ಮಾಡ್ತಾರೆ, ಪ್ರೋಜೆನಿ ಟೆಸ್ಟ್ ಅನ್ನ ಮಾಡ್ತಾರೆ. ದಟ್ ಇಸ್ F1 ಹೈಬ್ರಿಡ್ ಏನೇನು ಮಾಡ್ತಾರೆ, ಡಬಲ್ ರಿಸೆಸಿವ್ ಪೇರೆಂಟ್ಸ್ ಜೊತೆಗೆ ಕ್ರಾಸ್ ಮಾಡಿರ್ತಾರೆ ಟು ಚೆಕ್ ದ ಪ್ಯೂರಿಟಿ. ಬಟ್ ಇನ್ ಮಾಸ್ ಸೆಲೆಕ್ಷನ್ ಅಲ್ಲಿ ನಾಟ್ ಕ್ಯಾರಿಡ್ ಔಟ್, ಪ್ಯೂರ್ ಲೈನ್ ಟೆಸ್ಟ್ ಅನ್ನ ಮಾಡಿರಲ್ಲ. ನೆಕ್ಸ್ಟ್ ಒನ್ ಇಸ್ ಬೆಸ್ಟ್ ಪ್ಯೂರ್ ಲೈನ್ ಪ್ರೆಸೆಂಟ್ ಇನ್ ದ ಒರಿಜಿನಲ್ ಪಾಪ್ಯುಲೇಷನ್. ಸೊ ಇನಿಷಿಯಲಿ ಪ್ಲಾಂಟ್ ಸೆಲೆಕ್ಷನ್ ಮಾಡುವಾಗ ಏನು ಮಾಡ್ತಾರೆ, ಆಲ್ರೆಡಿ ಬೆಸ್ಟ್, ಸೊ ಬೆಸ್ಟ್ ಅಲ್ಲೇ ಬೆಸ್ಟ್ ಪ್ಲಾಂಟ್ ಅನ್ನ ಎಸ್ ಎ ಪೇರೆಂಟಲ್ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡಿರ್ತಾರೆ. ಬಟ್ ಇನ್ ಮಾಸ್ ಸೆಲೆಕ್ಷನ್ಸ್ ಅಲ್ಲಿ ಇನ್ಫೀರಿಯರ್ ಇರಬಹುದು, ಎಲ್ಲಾ ಕ್ಯಾರೆಕ್ಟರ್ ಇರೋ ಪ್ಲಾಂಟ್ ಅನ್ನ ಪೇರೆಂಟಲ್ ಪ್ಲಾಂಟ್ ಆಗಿ ಇನಿಷಿಯಲಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಜನರಲೈಸ್ a pure variety is expected to have a narrow adaptation and low stability in performance than the mixture of pure line. So initially ಪ್ಯೂರ್ ಲೈನ್ ವೆರೈಟೀಸ್ ನಲ್ಲಿ ಏನಿರುತ್ತೆ, ನ್ಯಾರೋ ಅಡಾಪ್ಟಬಿಲಿಟಿ ಅಂಡ್ ನ್ಯಾರೋ ಸ್ಟೆಬಿಲಿಟಿ. ಸೊ ಅಡಾಪ್ಟಬಿಲಿಟಿ ರೇಟು ತುಂಬಾ ಕಡಿಮೆಯಲ್ಲಿ ಇರುತ್ತೆ. ನೆಕ್ಸ್ಟ್ ಸ್ಟೆಬಿಲಿಟಿ ರೇಂಜು ಏನಿರುತ್ತೆ, ಲೋವರ್ ಅಲ್ಲಿ ಇರುತ್ತೆ. ಬಟ್ ಇನ್ ಮಾಸ್ ಸೆಲೆಕ್ಷನ್ಸ್ ಅಲ್ಲಿ ಏನಿರುತ್ತೆ, ವೈಡರ್ ಅಡಾಪ್ಟೇಷನ್. ಸೊ ಯಾವುದೇ ಅಗ್ರೋನಮಿ ಕಂಡೀಷನ್ಗೂ ಇಂಟ್ರೊಡ್ಯೂಸ್ ಮಾಡಿದ್ರು ಅಡಾಪ್ಟಬಿಲಿಟಿ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಸ್ಟೆಬಿಲಿಟಿನೂ ಇನ್ಕ್ರೀಸಿಂಗ್ ಅಮೌಂಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ಇಟ್ ಈಸ್ ಮೋರ್ ಡಿಮಾಂಡಿಂಗ್ ಬಿಕಾಸ್ ಕೇರ್ಫುಲ್ ಪ್ರೋಜನಿ ಟೆಸ್ಟ್ ಅಂಡ್ yield ಟ್ರಯಲ್ ಹ್ಯಾವ್ ಬೀನ್ ಕಂಡಕ್ಟೆಡ್. ಸೊ ಇನಿಷಿಯಲಿ ಪ್ಯೂರ್ ಲೈನ್ ಸೆಲೆಕ್ಷನ್ಸ್ ಇಸ್ ಮೋರ್ ಡಿಮಾಂಡಿಂಗ್ ಬಿಕಾಸ್ ಪ್ರೋಜನಿ ಟೆಸ್ಟ್ ಅನ್ನ ಮತ್ತೆ yield ಟ್ರಯಲ್ ಅನ್ನ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಮಾಡಿರ್ತಾರೆ. ಬಟ್ ಇನ್ ಮಾಸ್ ಸೆಲೆಕ್ಷನ್ಸ್ ಏನಿರುತ್ತೆ, ಅ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ ಇಸ್ ಸೆಲೆಕ್ಟೆಡ್, ಎಕ್ಸ್ಟೆನ್ಸಿವ್ yield ಟ್ರಯಲ್ is ನಾಟ್ ನೆಸೆಸರಿ ಬಟ್ ಲೆಸ್ ಡಿಮಾಂಡಿಂಗ್ ಆನ್ ದರ್ ಬ್ರೀಡರ್. ಸೊ ಇನಿಷಿಯಲಿ ಮಾಸ್ ಸೆಲೆಕ್ಷನ್ ಇರುತ್ತೆ, ಲೆಸ್ ಡಿಮಾಂಡಿಂಗ್ ಇರುತ್ತೆ ಬಿಕಾಸ್ ಲಾರ್ಜ್ ನಂಬರ್ ಆಫ್ yield ಟ್ರಯಲ್ ಅನ್ನ ಮಾಡಿರಲ್ಲ. ನೆಕ್ಸ್ಟ್ ಒನ್ ಇಸ್ ಬಿಕಾಸ್ ಆಫ್ ದಿ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ ಅನ್ನ ಪೇರೆಂಟಲ್ ಪ್ಲಾಂಟ್ ಆಗಿ ಯುಟಿಲೈಸೇಷನ್ ಮಾಡ್ಕೊಂಡಿರ್ತೀರಾ. ನೆಕ್ಸ್ಟ್ ಜನರಲಿ 7 to 8 years ಆರ್ ರಿಕ್ವೈರ್ಡ್ ಟು ಡೆವಲಪ್ ನ್ಯೂ ವೆರೈಟಿ. ಸೊ ಒಂದು ಪ್ಯೂರ್ ಲೈನ್ ವೆರೈಟಿನ ನೀವು ಪ್ರೊಡಕ್ಷನ್ ಮಾಡ್ತೀರಂದ್ರೆ 7 to 8 year ನೆಸೆಸಿಟಿ ಇರುತ್ತೆ. ಬಟ್ ಮಾಸ್ ಸೆಲೆಕ್ಷನ್ ಅಲ್ಲಿ ನ್ಯೂ ವೆರೈಟಿಯನ್ನು ಪ್ರೊಡಕ್ಷನ್ ಮಾಡ್ತೀರಂದ್ರೆ 6 to 7 year ಇನಫ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಸೆಲೆಕ್ಷನ್ ವಿತ್ ಇನ್ ಅ ಪ್ಯೂರ್ ಲೈನ್ ವೆರೈಟಿ will be ineffective unless it has been become genetically variable. So initially ಪ್ಯೂರ್ ಲೈನ್ ವೆರೈಟಿ ವಿಲ್ ಇನ್ಎಫೆಕ್ಟಿವ್ ಅನ್ಲೆಸ್. ಸೊ ಯಾವಾಗ ಅದು ಯೂಸ್ಲೆಸ್ ಆಗೈತೆ, ನೀವು ಪ್ರೊಡಕ್ಷನ್ ಮಾಡಿದ ಪ್ಯೂರ್ ವೆರೈಟಿ ಅಪ್ ಟು ಜೆನೆಟಿಕ್ ವೇರಿಯಬಿಲಿಟಿ ಕಾಸ್ ಆಗುತ್ತಾನೆ, ಅಪ್ ಟು ಅದ್ರ ತನ ನೀವೇನು ಮಾಡ್ಬೋದು, ನ್ಯೂ ಪ್ಲಾಂಟ್ ಆಗಿ ಅಥವಾ ನ್ಯೂ ವೆರೈಟಿ ಆಗಿ ನೀವು ಕಂಟಿನ್ಯೂಸ್ ಗ್ರೋ ಮಾಡ್ತಾನೆ ಇರಬಹುದು. ಸೆಲೆಕ್ಷನ್ ವಿತ್ ಇನ್ ಅ ವೆರೈಟಿ ಡೆವಲಪ್ ಥ್ರೂ ಮಾಸ್ ಸೆಲೆಕ್ಷನ್ ವಿಲ್ ಇಫೆಕ್ಟಿವ್ ಸಿನ್ಸ್ ದ ಜೆನೆಟಿಕ್ ವೇರಿಯೇಷನ್. ಸೊ ಇಲ್ಲೇನಾಗುತ್ತೆ, ಮಾಸ್ ಸೆಲೆಕ್ಷನ್ ಅಲ್ಲಿ ಇಫೆಕ್ಟಿವ್ ಸಿನ್ಸ್ ಜೆನೆಟಿಕ್ ವೇರಿಯೇಷನ್. ಸೊ ಆಲ್ರೆಡಿ ಜೆನೆಟಿಕ್ ವೇರಿಯೇಷನ್ ಪ್ರೆಸೆಂಟ್ ಇದ್ದೇ ಇರುತ್ತೆ ಮಾಸ್ ಸೆಲೆಕ್ಷನ್ ಪ್ರೊಡಕ್ಷನ್ ಮಾಡಿದ ಪ್ಲಾಂಟ್ ಅಲ್ಲಿ. ಬಟ್ ಇನ್ಕ್ರೀಸಿಂಗ್ ಅಮೌಂಟ್ ಆಗ್ತಾ ಹೋದಾಗ ಅದೇನಾಗುತ್ತೆ, ಯೂಸ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಪ್ಯೂರ್ ಲೈನ್ ವೆರೈಟೀಸ್ ಯೂನಿಫಾರ್ಮ್ ಇನ್ ಕ್ವಾಲಿಟಿ. ಸೊ ಕ್ವಾಲಿಟಿ ಆಗಿರ್ಬೋದು, ಸೊ ಕ್ವಾಲಿಟಿಲಿ ಏನಿರೋದು ಗ್ರೇನ್ ಸೈಜ್ ಆಗಿರ್ಬೋದು, ಗ್ರೇನ್ ಕಲರ್ ಆಗಿರ್ಬೋದು, ಅಥವಾ ರೆಸಿಸ್ಟೆನ್ಸ್ ಬರೋದು, ಲಾರ್ಜಿಂಗ್ ಕೆಪಾಸಿಟಿ ರೆಸಿಸ್ಟೆನ್ಸ್ ಆಗಿರ್ಬೋದು, ಅಥವಾ ಶಟರಿಂಗ್ ರೆಸಿಸ್ಟೆನ್ಸ್ ಏನಿರುತ್ತೆ, ಕ್ವಾಂಟಿಟೇಟಿವ್ ಯೂನಿಫಾರ್ಮ್ನೆಸ್ ಇರುತ್ತೆ ಎಲ್ಲ ಪ್ಲಾಂಟ್ ಅಲ್ಲೂ. ನೀವು ಒಂದು ಪ್ರೋಜನಿಯಿಂದ ಒಂದು ಸೀಡ್ಸ್ ಇಂದ ನೆಕ್ಸ್ಟ್ ಪ್ರೊಡಕ್ಷನ್ ಮಾಡಿದ ಎಲ್ಲಾ ಪ್ಲಾಂಟ್ ಅಲ್ಲೂ ಏನಿರುತ್ತೆ, ಕ್ಯಾರೆಕ್ಟರ್ ಸೇಮ್ ಇರುತ್ತೆ, ಕ್ವಾಲಿಟೇಟಿವ್ ಕ್ಯಾರೆಕ್ಟರ್ ಯೂನಿಫಾರ್ಮ್ನೆಸ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಬಟ್ ಇನ್ ಮಾಸ್ ಸೆಲೆಕ್ಷನ್ ನಲ್ಲಿ ಏನಾದ್ರೆ ಡಿಫರ್ ಇನ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಈಸಿಲಿ ಐಡೆಂಟಿಫೈಡ್. ಸೊ ಮಾಸ್ ಸೆಲೆಕ್ಷನ್ ಪ್ಯೂರ್ ಲೈನ್ ಸೆಲೆಕ್ಷನ್ ಥ್ರೂ ಪ್ರೊಡಕ್ಷನ್ ಆದ ಪ್ಲಾಂಟ್ ಅನ್ನು ನೀವು ಈಸಿಲಿ ಐಡೆಂಟಿಫೈ ಮಾಡಬಹುದು. ಸೊ ಬಿಕಾಸ್ ಆಫ್ ದಿ ಸೇಮ್ ಸೈಜ್ ಇರುತ್ತೆ. ಬಟ್ ಇನ್ ಮಾಸ್ ಸೆಲೆಕ್ಷನ್ ಇಂದ ಮಾಡಿದ ಪ್ಲಾಂಟ್ ಈಸಿಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ ಯಾವ ವೆರೈಟಿಯಲ್ಲಿ, ಬಿಕಾಸ್ ಆಫ್ ಡಿಫರೆಂಟ್ ಸೈಜ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಪ್ಯೂರ್ ಲೈನ್ ಸೆಲೆಕ್ಷನ್ ಇಸ್ ಯೂಸ್ ಟು ಸೆಲ್ಫ್ ಪಾಲಿನೇಷನ್ ಬಟ್ ಅಪ್ಟೇನ್ ಕ್ರಾಸ್ ಪಾಲಿನೇಷನ್. ಸೊ ಇನಿಷಿಯಲಿ ಪ್ಯೂರ್ ಲೈನ್ ಸೆಲೆಕ್ಷನ್ ಅಪ್ ಟು 80 to 90% ಅಲ್ಲಿ ಏನ್ ಮಾಡ್ತಾರೆ, ಕ್ರಾಸ್ ಸೆಲ್ಫ್ ಪಾಲಿನೇಷನ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ಸ್ ಅಲ್ಲಿ ತುಂಬಾ ಮಿನಿಮಮ್ ಅಮೌಂಟ್ ಅಲ್ಲಿ ಈ ಮೆಥಡ್ ಪ್ಯೂರ್ ಲೈನ್ ಸೆಲೆಕ್ಷನ್ ಮೆಥಡ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಬಟ್ ಮಾಸ್ ಸೆಲೆಕ್ಷನ್ ಮೆಥಡ್ ಬೋತ್ ಸೆಲ್ಫ್ ಅಂಡ್ ಕ್ರಾಸ್ ಪಾಲಿನೇಟೆಡ್. ಸೊ ಮಾಸ್ ಸೆಲೆಕ್ಷನ್ ಅನ್ನ ಸೆಲ್ಫ್ ಪಾಲಿನೇಟೆಡ್ ಮತ್ತೆ ಕ್ರಾಸ್ ಪಾಲಿನೇಟೆಡ್ ಎರಡೂ ಪ್ಲಾಂಟ್ ಅಲ್ಲಿ ಯುಟಿಲೈಸೇಷನ್ ಮಾಡ್ಕೊಂಡಿದ್ರೆ, ಪ್ಯೂರ್ ಲೈನ್ ಸೆಲೆಕ್ಷನ್ ಮೆಥಡ್ ಅನ್ನ ಕ್ರಾಸಿಂಗ್ ಮೆಥಡ್ ಏನ್ ಮಾಡ್ತಾರೆ, ಹೈಯೆಸ್ಟ್ ಅಮೌಂಟ್ ಅಲ್ಲಿ ಯಾವೆಲ್ಲ ಪ್ಲಾಂಟ್ ಸೆಲ್ಫಿಂಗ್ ಅನ್ನ ಮಾಡ್ತಾ ಸೆಲ್ಫ್ ಪಾಲಿನೇಷನ್ ಆಗತ್ತೆ ಅಂತ ಪ್ಲಾಂಟ್ ಅಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಬಟ್ ಕ್ರಾಸ್ ಪಾಲಿನೇಷನ್ ರೇಟ್ ಇರುವ ಪ್ಲಾಂಟ್ ಅಲ್ಲಿ ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ಪ್ಯೂರ್ ಲೈನ್ ಸೆಲೆಕ್ಷನ್ ಮೆಥಡ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ.